विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यम् अच्युतपदाम्बुजयुग्मरुग्मव्यामोहतस्तन्तराणि प्रणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणो शरणं प्रपद्ये। சீராரும்மாட திருக்கோவலூரதனுள் காரார் கருமுகிலை காணப்புக்கு ஊரா திருக்கண்டேன் என்றுரைத்த ஸ்ரீரான் கடலே உரை கண்டாய் நெஞ்சே உகந்து. ಕ್ಲಾಸಲ್ಲಿ ಆ ಪೊರಪಿಡೆಯ 76ನೇ ಶ್ಲೋಕ ಪಾಶುರ ಅದನ್ನ ಹೇಳ್ಬೇಕಾಗಿತ್ತು. ಅದನ್ನ ಹೇಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋಣ. ಯಾರಾದ್ರೂ ಒಬ್ರು ಫಾಲೋ ಮಾಡಿ. ಆಗತ್ತಾ ಇವತ್ತು ಪವಿತ್ರ ನಿಮ್ಗೆ? ಓಕೆ. பொறுப்பிடையே நின்று உணல் குளித்தும் ஐந்து நிரப்பிடையே நிற்கவும் நீர் வேண்டா. விருப்புடைய வெட்காவே சேண்டானே. திருப்புடைய வெட்காவே சேர்ந்தானை மெய்மலர் தூய்கை தொழுதால் அக்காவே தீவினைகள் ஆய்ந்து பக்காவே தீவினைகள் ஆய்ந்து பொறுப்பிடையே நின்றும் புனல் குளித்தும் ஐந்து நெருப்பிடையே நிற்கவும் நீர் வேண்டா. விருப்புடைய வெட்காவே சேந்தானே மெய்மலர் தூக்கை தொழுதார் அக்காவே தீவினைகள் ஆய்ந்து. பொறுப்பிடையே நின்றும் புனல் குளித்தும் ஐந்து நெருப்பிடையே நிற்கவும் நீர் வேண்டா. விருப்புடைய வெட்காவே சேர்த்தானை மெய்மலர் தூக்கை தொழுதால் ಅಕ್ಕಾವೆ ತೀವಿನೆಗಳ ಆಯ್ದು. பொறுப்பிಡೆಯೇ ಅಂದ್ರೆ ಆಳ್ವಾರ ಈ ಪಾಠದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಕಷ್ಟ ಪಟ್ಕೊಂಡು ಏನು ಸಾಧನೆ ಮಾಡ್ತೀವಿ ಅಂತ ಏನು ಶ್ರಮ ವಹಿಸ್ಬೇಕಾಗಿಲ್ಲ. ದೇಹವನ್ನ ದಂಡಿಸ್ಕೊಂಡು ಭಗವಂತನ ಒಲಿಸ್ಕೊಳ್ಳೋಕೆ ತುಂಬಾನೇ ಸುಲಭವಾದ ಉಪಾಯಗಳಿವೆ ಅನ್ನೋದು ಅದನ್ನ ತೋರಿಸ್ಕೊಡ್ತಾರೆ ಇಲ್ಲಿ. பொறுப்பிಡೆಯೇ ಬೆಟ್ಟದ ಗಿರಿ ದಟ್ಟವಾದ ಕಾಡಲ್ಲಿ ಹೋಗಿ ಕೂತ್ಕೊಂಡು ತಪಸ್ ಮಾಡ್ಬೇಕು. ಅದ್ರ ಮಧ್ಯೆ ನಿನ್ರು ಒಂಟಿ ಕಾಲಲ್ಲಿ ನಿಂತ್ಕೊಂಡೆಲ್ಲ ತಪಸ್ ಮಾಡ್ತಾರಲ್ಲ, ಆ ತರ ಎರಡು ಬೆಟ್ಟಗಳ ಮಧ್ಯದಲ್ಲಿ ಆ ತಪ್ಪಲಲ್ಲಿ ನಿಂತ್ಕೊಂಡು ಕಾಡು ಮಧ್ಯದಲ್ಲಿ ಒಂಟಿ ಕಾಲ್ ತಪಸ್ ಮಾಡ್ಕೊಂಡು, ಅಥವಾ ಪುನಲ್ ಕುಳಿತುಂ ನೀರ್ ಕೆಳಗೆ ಕೆಲವರು ತಪಸ್ ಮಾಡ್ತಾರೆ. ಹರಿಯೋ ನದಿನಲ್ಲಿ ಸಮುದ್ರ ತಳದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾರೆ. ಸೌಪರಿನ ಋಷಿ ನದಿನಲ್ಲೇ ಕೆಳಗಡೆ ಕೂತ್ಕೊಂಡು ಜಲಸಮಾಧಿಯಾಗಿ ಬ್ರೆತ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ತಪಸ್ ಮಾಡ್ತಾರೆ.
ಹಾಗೆ ಮಾಡ್ಬೇಕಾದ್ರೆ ಸೌಕರ್ಯಗೆ ಥಟ್ ಅಂತ ಕಣ್ಣು ಬಿಟ್ಟಾಗ ಸುತ್ತಲೂ ಮೀನುಗಳು ಗುಂಪು ಗುಂಪಾಗ ಹೋಗ್ತಾ ಇತ್ತಂತೆ. ಸಾಧಾರಣ ಒಂದು ಮೀನಿಗೆ ಇಷ್ಟೊಂದು ಗುಂಪಾಗಿ ಹಿಂದ್ಗಡೆ ಸಂಸಾರಗಳು ಹೇಗೆ ಓಡಾಡ್ತಾ ಇದೆಯಲ್ಲ, ನಾನ್ ಮಾತ್ರ ಯಾಕೆ ಈಗ ಒಂಟಿ ಬಿಡ್ತಾನೆ ಹಿಂಗಿದ್ದೀನಿ ಅಂತ ತನಗೂ ಮದುವೆ ಮಾಡ್ಕೊಳ್ಳೋ ಆಸೆ ಬಂದ್ಬಿಡುತ್ತೆ. ಇದೆಲ್ಲ ಭಗವಂತನ ಸಂಕಲ್ಪ. ಅವ್ರ ತಪಸ್ಸನ್ನ ಹಾಳು ಮಾಡೋಕ್ಕೆ ಆ ಥರ ನೀರನ್ನ ಅವ್ರ ಮುಂದೆ ಅವ್ರ ಕಣ್ಣು ಹಾಯಿಸಿ ಹೋಯ್ತು. ಆಮೇಲೆ ಅವ್ರ ಮೇಲೆ ಬಂದು ಮಾಂಧಾತನ 50 ಜನ ಪುತ್ರಿಯನ್ನು ಮದುವೆ ಮಾಡ್ಕೊಳ್ತಾರೆ ಅಂತ ಕತೆ. ಹಾಗೆ ಪೂನಲ್ಲಿ ಕುಳಿತು ಮಳೆಯಲ್ಲಿ ನಿಂತ್ಕೊಂಡು, ಅಥವಾ ನೀರ್ ಕೆಳಗಡೆ ಸಮಾಧಿಯಾಗಿ ಅದರಲ್ಲಿ ತಪಸ್ ಮಾಡಿಕೊಂಡು, ಅಥವಾ 5 ನೆರಪಿಡೆಯೇ ನಿಕ್ಕವು ನೀರ್ ಬೇಡ, ಅಥವಾ ಪಂಚಾಗ್ನಿ ವಿದ್ಯೆ ಅಂತಾರೆ. ಅದಂತೂ ತುಂಬಾ ಕಷ್ಟ. 4 ಕಡೆ ಹೋಮ ಬೆಂಕಿ ಹಾಕ್ಬಿಟ್ಟು ಮಧ್ಯದಲ್ಲಿ ಬಿಸಿಲಲ್ಲಿ ಮಠ ಮಧ್ಯಾಹ್ನದಲ್ಲಿ ನಿಂತ್ಕೊಂಡು ತಪಸ್ ಮಾಡೋದು, ಇದು ಪಂಚಾಗ್ನಿ ವಿದ್ಯೆ ಅಂತ ಹೇಳ್ತಾರೆ. ಇನ್ನೊಂದು 4 ಅಗ್ನಿ ಸುತ್ತಲೂ ಎಲ್ಲ ದಿಕ್ಕೂ 4 ದಿಕ್ಕಿಗೆ 4 ಅಗ್ನಿ. ಆಮೇಲೆ ಮೇಲ್ಗಡೆ ಸೂರ್ಯ, ಆ ಸೂರ್ಯನ ಬಣಬಣ ಅಂತ ಅವನು ಇದು ಮಾಡ್ತಾ ಇರ್ಬೇಕಾದ್ರೆ ಮಠ ಮಧ್ಯಾಹ್ನದಲ್ಲಿ ನಿಂತ್ಕೊಂಡು ತಪಸ್ ಮಾಡೋದು, ಇದು ಪಂಚಾಗ್ನಿ ವಿದ್ಯೆ. ನೆರ್ಪು ನಿಡೆಯೇ ನಿರ್ಕವು ನೀರ್ ಬೇಡ, ಹಾಗೆಲ್ಲ ಏನು ನಿಂತ್ಕೊಂಡು ಕಷ್ಟವಾದ ದೇಹವನ್ನ ದಂಡಿಸ್ಕೊಂಡು ಯಾವ ತಪಸ್ಸು ಮಾಡ್ಬೇಕಾಗಿಲ್ಲ ಅಂತ. ಹಾಗಾದ್ರೆ ಇನ್ನೇನ್ ಮಾಡ್ಬೇಕು? ಭಗವಂತನ ಒಲಿಸಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಕುಡೆಯ ಬೆಕ್ಕಾವೇಶೇಂದಾನೆ, ಭಗವಂತ ತಾನು ಸೌಲಭ್ಯಶೀಲನಾಗಿ ತಾನಾಗೇ ಬಂದು ವೆಕ್ಕಾನಲ್ಲಿ, ತಿರುವೆಕ್ಕ ಅಲ್ಲಿ ಯಥೋಕ್ತಕಾರಿ ಸನ್ನಿಧಿ ಇದೆಯಲ್ಲ, ತಿರುವೆಕ್ಕ ಅಂತಾರೆ ಇದಕ್ಕೆ. ಆ ಯಥೋಕ್ತಕಾರಿ ಸನ್ನಿಧಿಯಲ್ಲಿ ತಾನಾಗೇ ಆಸೆ ಪಟ್ಕೊಂಡು ಬಂದು ಅಲ್ಲಿ ಮಲ್ಕೊಂಡಿದ್ದಾನಂತೆ. ಭಗವಂತ ನಿತ್ಯವಾಸ ಮಾಡ್ತಾ ಇದ್ದಾನೆ. ಆ ವೆಕ್ಕಾವಿಲ್ ಶೇಂದಾನೆ, ಅವನನ್ನ ಮೈ ಮಲರ್ತು ಕೈ ತೊಳೆದಾಳ್, ಒಳ್ಳೆ ಒಳ್ಳೆ ಫ್ರೆಶ್ ಆಗಿರೋ ಹೂಗಳಿಂದ, ವಾಸನೆಯುಕ್ತವಾದ ಸುಗಂಧಯುಕ್ತವಾದ ಹೂಗಳಿಂದ ಕೈ ತೊಳೆದಾಳ್. ಅಲ್ಲಿ ಕೈ ತೊಳೆದಾಳ್ ಅಂದ್ರೆ ನಮಸ್ಕಾರ, ಹೂವು ಸಮರ್ಸ್ಬಿಟ್ಟು ಕೈ ನಮಸ್ಕಾರ ಮಾಡ್ಬೇಕು, ಅಂಜಲಿ ಮಾಡ್ಬೇಕು. ಅಕ್ಕವೇ ತೀವಿನೆಗಳಾಯ್ದು, ತಕ್ಷಣ ವೆಕ್ಕಾನಲ್ಲಿ ಹೋಗಿ ನೀವು ಸುಗಂಧ ಭರಿತ ಪುಷ್ಪಗಳನ್ನ ಅರ್ಚನೆ ಮಾಡಿ ಕೈ ಮುಗಿದ್ರೆ ಸಾಕು. ತಕ್ಷಣವೇ ಅಕ್ಕವೇ ಇಮಿಡಿಯೇಟ್ಲಿ ನಿಮ್ಮ ತೀವಿನೆಗಳ, ನಿಮ್ಮ ಕಷ್ಟಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ. ಆಯ್ದು ಅಂದ್ರೆ ಎಲ್ಲ ಹೊಟ್ಟೋಗುತ್ತೆ ಅಂತ, ತೊಲಗಿ ಹೋಗ್ಬಿಡುತ್ತೆ ಅಂತ, ಎಲ್ಲ ಕಷ್ಟಗಳೆಲ್ಲ ನಮ್ಮಿಂದ ತೊಲಗಿ ಹೋಗ್ಬಿಡುತ್ತೆ ಅಂತ. ಯಾವುದೇ ಶ್ರಮ ಪಟ್ಟು ದೇಹವನ್ನು ದಂಡಿಸಿ ಯಾವ ತಪಸ್ಸು ಏನೂ ಮಾಡಬೇಕಾಗಿಲ್ಲ. ಭಕ್ತಿಯಿಂದ ಹೊರಪುಡಿಗೆ ಅವನ ಆಸೆಗಳು ಬಂದಿದ್ದಲ್ಲ, ಭಕ್ತಿಯಿಂದ ನಾವು ಆರ್ಜವಾಗಿ ಭಕ್ತಿಯಿಂದ ಹೂವನ್ನು ಸಮರ್ಪಿಸಿ ನಮಸ್ಕಾರ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು, ಅವನು ನಮ್ಮ ಪಾಪಗಳನ್ನೆಲ್ಲ ಕಳೆದಿರ್ತಾನೆ. ಮುಂದಿನ ಹಾಡುಗಳನ್ನ ஆய்ந்தாரு மறையோன் ஆய்ந்தாரு மறையோன் நான் முகத்தோன் நான் முகத்தோன் நல் குரங்கில் வாழ்ந்த குடவியாய் வாழறக்கன் நற்குரங்கில் வாய்ந்த குழவியாய் வாழறக்கன் ஏந்த முடி போது 3 ஏற்று ஏன்ற முடி போது 3 ஏந்த முடி போது 3 7 என்று எண்ணினான் 7 என்று எண்ணினான் ஆர்ந்த அடி போது நங்கள் கரண் ஆர்ந்த அடி போது நங்களுக்கு அரண் ஆய்ந்தாரு மறையோன் நான் முகத்தோன் நல் குரங்கில் வாழ்ந்த குழவியாய் வாழறக்கன் ஏந்த முடி போது 3 7 என்று எண்ணினான் ஆர்ந்த அடி போது நங்கள் கரண். ஆய்ந்தாரு மறையோன் நான் முகத்தோன் நல் குரங்கில் ஆழ்ந்த குழவியாய் வாழறக்கன் ஏந்த முடி போது 3 7 என்று எண்ணினான் ஆர்ந்த அடி போது நங்கள் ಅರಣ್. ಆಯ್ದಾರು ಮರೆಯೋನ್ ಅಂತ ಹೇಳಿದ್ರೆ ತುಂಬಾ ವಿಚಾರ ಮಾಡಲ್ಪಟ್ಟ, ಅಂದ್ರೆ ಸೃಷ್ಟಿಕರ್ತನಾಗಿರುವಂತ ಚತುರ್ಮುಖ ಬ್ರಹ್ಮ ಇದೆಯನ್ನಲ್ಲ, ಅವನೇನ್ ಮಾಡ್ತಾನೆ, ಅವನನ್ನ
ಅವನನ್ನ ಕುರಿತು ಯಾರಾದ್ರೂ ತಪಸ್ ಮಾಡ್ಬಿಟ್ರೆ ತುಂಬಾ ಖುಷಿ ಆಗ್ಬಿಡತ್ತಂತೆ. ಯಾಕಂದ್ರೆ ಬ್ರಹ್ಮನಿಗೆ ಪೂಜೆನೇ ಇಲ್ಲ ಅಂತ ಒಂದು ಶಾಪ ಬೇರೆ ಪಡ್ಕೊಂಡಿದ್ದಾನೆ. ಅದಕ್ಕೆ ಅವನನ್ನ ಕುರಿತು ಯಾರಾದ್ರೂ ತಪಸ್ ಮಾಡ್ಬಿಟ್ರೆ ಅವನಿಗೆ ಬೇಗ ಖುಷಿ ಆಗ್ಬಿಟ್ಟು ಕೇಳಿದ್ದನ್ನೆಲ್ಲ ವರ ಕೊಟ್ಬಿಡ್ತಾನೆ. ಅವನು ಹೀಗೆ ರಾವಣ 1000 ವರ್ಷ ಕಾಲ ತಪಸ್ ಮಾಡಿದಾಗ ನೀಂಡ ತಪಸ್ಸು, ಮಂದಾರ ಪರ್ವತದಲ್ಲಿ ನಿಂತ್ಕೊಂಡು ನೀಂಡ ತಪಸ್ ಮಾಡೋದಂತೆ ಹಿರಣ್ಯಕಶಿಪು. ಇವರೆಲ್ಲನೂ ಅಷ್ಟೇ ಬೆಟ್ಟದ ತಪ್ಪಲಲ್ಲಿ ನಿಂತ್ಕೊಂಡು ತಪಸ್ ಮಾಡಿದ್ದು. ಅವಾಗ ನಲ್ಕುರಂಗಿನ್ ವಾಯ್ದ ಅಂತ ಹೇಳಿದ್ರೆ ಈ ಬ್ರಹ್ಮ ಏನ್ ಮಾಡ್ತಾನೆ, ಈ ತರ ವರಗಳನ್ನ ಕೇಳ್ತಾನೆ. ಯಾರು ಒಂಟಿ ಕಾಲಲ್ಲಿ ನಿಂತ್ಕೊಂಡು ರಾವಣ ತಪಸ್ ಮಾಡಿದಾಗ ಏನ್ ಬೇಕು ಅಂತ ಕೇಳಿದಾಗ ನಾನು ಯಾರಿಂದಾನು ಸಾಯಬಾರ್ದು ಅಂತ ಕೇಳ್ಕೊಳ್ತಾನೆ ರಾವಣ. ಹಾಗೆಲ್ಲ ಆಗೋದಿಲ್ಲಪ್ಪ, ಸೃಷ್ಟಿನಲ್ಲಿ ಯಾವ್ದಾದ್ರಕ್ಕೆ ಒಂದು ಹುಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಸಾವು ಇದ್ದೇ ಇದೆ. ಅದಕ್ಕೆ ನಾವು ಸಾವು ಇಲ್ಲದೆ ಇರೋ ತರ ನಾನು ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ, ಏನೋ ಬೇಕಾದ್ರೆ ಇದರಿಂದ ಸಾಯ್ಬಾರ್ದು ಅದರಿಂದ ಸಾಯ್ಬಾರ್ದು ಅಂತ ಒಂದು 2-3 ಲಿಸ್ಟ್ ಬೇಕಾದ್ರೆ ನೀವು ಕೊಟ್ಟರೆ ನಾನು ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ತಿರ್ತೀನಿ ಅಂತ. ಹಾಗೆ ಅವನು ಬಂದಾಗ ಅವ್ನು ಕೇಳ್ತಾನೆ ಇದ್ದಂತೆ, ನಾನು ಇವನು ರಾವಣ, ನಾನು ಯಕ್ಷರಿಂದ ಸಾಯಬಾರ್ದು, ಗಂಧರ್ವರಿಂದ ಸಾಯಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಕೇಳ್ಕೊಂಡು ಮನುಷ್ಯರು ಕೋತಿ ಪರವಾಗಿಲ್ಲ ಅಂತೆಲ್ಲ ಕೇಳ್ತಾ ಇದ್ದಾನೆ. ತಕ್ಷಣ ಏನ್ ಮಾಡ್ದ ಭಗವಂತ ನೋಡ್ದ, ಅಯ್ಯೋ ಈ ಬ್ರಹ್ಮ ಏನ್ ಕೇಳಿದ್ದೆಲ್ಲ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದಾನೆ, ಈ ಕೆಟ್ಟ ರಾಕ್ಷಸನ ಸಂಹಾರ ಆಮೇಲೆ ಹೇಗ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ದಪ್ಪಂತ ಬಂದು ಬ್ರಹ್ಮನ ಮಡಿಲಲ್ಲಿ ಒಂದು ಸಣ್ಣ ಮಗುವಾಗಿ ಮಲ್ಕೊಳ್ತಾನಂದು. ಅವರು ಹತ್ತಿರ ಕೊಡುವೆಯ ವಾಳರಕ್ಕನ ಅಂತ ಹೇಳಿದ್ರೆ ಇದೇನೆ, ಇವನಿಗೆ ಭಗವಂತನೇ ಇವನ ರಾವಣನ ಹತ್ರ ಒಂದು ದೊಡ್ಡ ಖಡ್ಗ ಇತ್ತು. ಆ ಖಡ್ಗ ಅವನ ಬಲ, ಅವನು ಯಾರನ್ನ ಬೇಕಾದ್ರೂ ಅವನು ಮನಸ್ಸಲ್ಲಿ ಅನ್ಕೊಂಡು ಬೀಸ್ಬಿಟ್ರೆ ಆ ಖಡ್ಗ ಅವರನ್ನ ಸಾಯಿಸ್ಬಿಟ್ಟೆ ಬರೋದು. ಆ ವಾಳರಕ್ಕನ್ ಅಂತ, ಅದಕ್ಕೆ ಅವನ ಹೆಸರು. ಅವನೇನ್ ಮಾಡ್ತಾನೆ, ಏಂದ ಮುಡಿ ಪೂಜೆ ಅವಾಗೇನ್ ಮಾಡ್ತಾನೆ, ಇವನೇನು ಕೊಡ್ತಾನೆ ಇದ್ದಾನೆ ಅಂತ ಹೇಳ್ಬಿಟ್ಟು ತಪ್ಪಂತ ಬಂದು ಭಗವಂತನ ಮಡಿನೆಲ್ಲ ಕೂತ್ಕೊಂಡು ಕಾಲಲ್ಲಿರೋ ಬೆರಳುಗಳನ್ನ ಎಣ್ಸಕ್ ಶುರು ಮಾಡೋದಂತೆ. 1 2 3 4 ಚಿಕ್ಕ ಮಕ್ಕಳು ಕಾಲ ಕೈಯಲ್ಲಿ ಇಟ್ಕೊಳ್ಳುತ್ತಲ್ಲ, ಅದರಲ್ಲಿ ಬೆರಳಲ್ಲೇ ಹಿಂಗೆ ತೋರಿಸ್ತಾ ಇದ್ದಂತೆ. 1 2 3 4 5 6 ಅಂತ ತಲೆನ. ಇವ್ರು ಬಂದಿರೋನು ಸಾಮಾನ್ಯನಲ್ಲ, ಅವನು ವರ ಬಿಟ್ಟು ಹೇಳ್ಕೋಬೇಕಾರೆ 10 ತಲೆ ಇಟ್ಕೊಂಡು ಬರ್ಲಿಲ್ಲ ರಾವಣ, ಒಂದೇ ತಲೆಯಿಂದ ಬಂದ. ಅದಕ್ಕೆ ಇವನಿಗೆ ಹೇಳೋಕ್ಕೋಸ್ಕರ ಒಂದು ಬಂದಿರೋನು ಸಾಧಾರಣನಲ್ಲ, ದಶಗ್ರೀವ. ಅವನು ವರವನ್ನ ನೋಡ್ಕೊಂಡು ಕೊಡು, ಕೇಳಿದ್ದೆಲ್ಲ ಕೊಟ್ಕೊಡ್ಬೇಡ ಅಂತ ಜ್ಞಾಪಿಸ್ತಾನಂತೆ. ಎಲ್ಲೂ ನಮ್ಗೆ ಸಿಗೋದಿಲ್ಲ ಈ ಸನ್ನಿವೇಶ. ಈ ಕೈಯಾಳ್ವಾರ ಹೇಳಿನೇ ನಮ್ಗೆ ಗೊತ್ತಾಗೋದು. ಇದು ಚತುರ್ಮುಖ ಬ್ರಹ್ಮನ ಮಡಿಲಲ್ಲಿ ಭಗವಂತ ಒಂದು ಚಿಕ್ಕ ಮಗುವಾಗಿ ಮಲ್ಕೊಂಡು ಕಾಲ್ ಬೆರಳಿಂದ ಎಣಿಸ್ತಾನಂತೆ. ಯಾಕೆ ಕೈ ಬೆರಳಿಂದಾನೇ ಎಣಿಸ್ಬೋದಾಗಿತ್ತು ಅಂತ ಹೇಳಿದ್ರೆ, ಆ ನೀಚನಗೋಸ್ಕರ ಕೈಯಲ್ಲಿ ಯಾಕೆ ಎಣಿಸ್ಬೇಕು? ಬರೀ ಕೈ ಬೆರಳೆಲ್ಲ ಇರೋದು ಮಂತ್ರಗಳನ್ನ ಎಣಿಕೆಗೋಸ್ಕರ. ಆ ನೀಚನ ತಲೆ ಎಣಿಸೋಕೆ ಯಾಕೆ ಕೈ ಉಪಯೋಗಿಸ್ಬೇಕು ಅಂತ ಕಾಲಲ್ಲಿ ಎಣಿಸಿದ್ವಂತೆ ಅವಂತರ. ತುಂಬಾ ಚೆನ್ನಾಗಿದೆ, ಸೊಗಸಾಗಿದೆ. ಹೆಣ್ಣಿನ ಅಡಿಪೋದ ಅಂಗಳ್ ಕರ ನಮಗೆ ಒಳ್ಳೇದು ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಅವನಿಗೆ ಎಚ್ಚರಿಕೆ ಕೊಟ್ಟ. ಅವಾಗ ತಕ್ಷಣ ಏನ್ ಮಾಡ್ದ, ತಥಾಸ್ತು ಅಂತ ಅಂದ್ಬಿಟ್ಟು ಅದೃಶ್ಯ ಆಗ್ಬಿಡ್ತಾನೆ ಚತುರ್ಮುಖ ಬ್ರಹ್ಮ, ಹುಷಾರಾಗ್ಬಿಡ್ತಾನೆ. ಮುಂದಿನ ಹಾಡು ಹೋಗೋಣ. ಹಾಗೆ ನಮ್ಮನ್ನು ಮಾತ್ರ ಅಲ್ಲ ಕಾಪಾಡೋದು, ಚತುರ್ಮುಖ ಬ್ರಹ್ಮನನ್ನು ಕಾಪಾಡ್ತಾನೆ ಅಂತ, ಸೃಷ್ಟಿಕರ್ತನನ್ನು ಕೂಡ ಕಾಪಾಡ್ತಾನೆ. ಯಾಕಂದ್ರೆ ತುಂಬಾ ವರಗಳನ್ನು ಕೊಟ್ಬಿಟ್ಟು ಆಮೇಲೆ ಅವನೇ ಒದ್ದಾಡ್ಬೇಕು. ನಾವು ನೋಡಿದ್ವಲ್ಲ, ಭಸ್ಮಾಸುರನಿಗೆ ಯಾರ ತಲೆ ಮೇಲೂ ನನ್ನ ಕೈ ಇಟ್ಟರೆ ಸಾಯ್ಬೇಕು ಅಂದ್ರೆ ತಥಾಸ್ತು ಅಂತ ಹೇಳ್ದ ರುದ್ರ. ಹೌದಾ, ನೀನ್ ಕೊಟ್ಟಿರೋ ವರ ಸರಿಯಾಗಿದೆಯಾ ನೋಡ್ತೀನಿ ಅಂತ ಅವನ ತಲೆ ಮೇಲೆ ಕೈ ಇಡಕ್ ಹೋಗ್ತಾನೆ. ರಾಕ್ಷಸ ಬುದ್ಧಿ ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಬಂದು ಎಚ್ಚರಿಕೆ ಕೊಡ್ತಾನೆ. ತನ್ನ ಮಕ್ಕಳೇ ಆದ್ರೆ ಕೂಡ ಅವರನ್ನ ಕೂಡ ಕಾಪಾಡ್ತಾನೆ ಭಗವಂತ, ಕೇಳ್ದಾನೆ ಬಂದು ಕಾಪಾಡ್ತಾನೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ಈ ಭಾಷಣ. அரணாம் நமக்கென்றும் மரணாம் நமக்கென்றும் ஆழிவலவன் ஆழிவலவன் முரண்நாள் வலம் சுழிந்த மொயம்பன் முரநாள் வலம் சுழிந்த மொயம்பன் சரணாமே ஏது கதி ஏது நிலை ஏது பிறப்பெண்ணாதே ஓதுகதி மாயனையே ஓர்த்து ஓர்த்து அரணாம் நமக்கென்றும் ஆழிவலவன் முரண்நாள் வளம் சுழிந்த மொயம்பன் சரணாமே ஏது கதி ஏது நிலை ஏது பிறப்பெண்ணாதே ஓதுகதி மாயனையே ஓர்த்து
சரணாமமக்கென்றும் ஆழிவலவன் முரணாள் வளர்த்துமைப்பன் சரணாமே தேவதி ஏகின்ற பிறப்பே ஓர் ஆயனையே ஓர்த்து ನಮಗೆ ಅರಣಾಮೆಂದ್ರೂ ನಮಗೆ ರಕ್ಷಕ ಸ್ಥಾನದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಯಾವಾಗ್ಲೂ ಭಗವಂತ ಒಬ್ಬನೇ, ಬೇರೆ ಯಾರು ಇಲ್ಲ. ನಾನು ಹೇಳಿದ್ನಲ್ಲ, ಅವರಿಗೆ ನಿಜವಾದ ನಮಗೆ ಬಂಧುಗಳು ಯಾರಪ್ಪ ಅಂತ ಹೇಳಿದ್ರೆ ಯಾರು ನಮಗೆ ಬಂಧುಗಳು ಹತ್ತಿರದವರು ಆಗೋದಿಲ್ಲ. ಯಾಕೆಂದ್ರೆ ಪತಿಗಳ ಇವರಿದ್ದರೇನು ದ್ರೌಪದಿಗೆ ಕಷ್ಟ ಹೋಗ್ಲಿಲ್ಲ. ಅದೇ ತರ ಕುಂತಿಗೆ ಹಸ್ತಿನಾವತಿಗೆ ರಾಣಿಯಾಗೋ ಯೋಗ ಇದ್ರೆ ಕೂಡ ಅರ್ಧ ಜೀವನ ಎಲ್ಲ ಕಾಡಲ್ಲೇ ಕಳಿಬೇಕಾಯ್ತು ಕುಂತಿ. ಅವ್ರಿಗೂ ಏನು ಒಳ್ಳೆ ಯೋಗ ಇರಲಿಲ್ಲ. ಹಾಗೇನೆ ಅಂಥ ಇದರಲ್ಲಿ ದೇವಕಿ ವಸುದೇವನ ಹೊಟ್ಟೆನಲ್ಲಿ ಹುಟ್ಟಿದ್ರೆ ಕೂಡ ಅವನು ಪಾಪ ಎಲ್ಲೋ ಮರೆಸಿ ಬೆಳಿಬೇಕಾಗಿತ್ತು. ಕೃಷ್ಣ ಕೂಡ ತಾಯಿ ಒಳ್ಳೆಯವಳ ಅಂತ ಹೇಳಿದ್ರೆ ತಾಯಿ ತಂದೆ ಇಬ್ರು ಹುಟ್ಟಿದ ದಿವಸನೇ ಕಳಿಸ್ಬಿಡ್ತಾರಂತೆ ಬೃಂದಾವನಕ್ಕೆ. ಆ ಥರ ತಂದೆ ಒಳ್ಳೆಯವನ ಅಂತ ಹೇಳಿದ್ರೆ ಹಿರಣ್ಯಕಶಿಪು ಅಂತ ಕೆಟ್ಟ ತಂದೆ ಎಲ್ಲೂ ನೋಡೇ ಇಲ್ಲ ಅಂತಾರೆ. ಮತ್ತೆ ತಮ್ಮ ಒಳ್ಳೆಯವನ ಅಂದ್ರೆ ವಿಭೀಷಣ. ಮೊನ್ನೆ ಕೂಡ ನಾನು ಇದನ್ನೆಲ್ಲ ಹೇಳಿದ್ದೀನಿ. ತಮ್ಮ ಒಳ್ಳೆಯವನ ಅಂದ್ರೆ ವಿಭೀಷಣ ನೋಡಿ, ವಾಲಿ ಸುಗ್ರೀವ ನೋಡಿ, ಅವ್ರಿಬ್ರು ಅಣ್ಣ ತಮ್ಮಂದ್ರೆ ಹೇಗೆ ಕಚ್ಚಾಡಿದ್ರು, ಕೊಂಡೆ ಬಿಟ್ನಲ್ಲ ವಾಲಿನ ಸುಗ್ರೀವ. ತಮ್ಮ ಒಳ್ಳೆಯವನ ಅಂದ್ರೆ ಅದು ಇಲ್ಲ ಅಂತ ಹೇಳ್ಬೇಕು. ಅಂದ್ರೆ ತಂಗಿ ಒಳ್ಳೆಯವಳ ಅಂದ್ರೆ ಶೂರ್ಪನಖಿ, ಅವಳೇನ್ ನೋಡಿ ನಿಮ್ಗೆ ಹೋಗ್ಬಿಟ್ಟು ಸುಳ್ಳೆ ಹೇಳ್ಬಿಟ್ಟು ರಾವಣನ್ಗೆ ಸೀತೆನ ಕಟ್ಕೊಂಡು ಹೋಗೋ ಥರ ಮಾಡಿ ಅವನಿಗೆ ಸಾವಿಗೆ ಕಾರಣ ಆಗ್ಬಿಟ್ಲು ಇಂಡೈರೆಕ್ಟ್ಲಿ. ಸೊ ಹಾಗೆ ಹೆಂಡತಿ ಒಳ್ಳೆಯವಳು ಅಂತ ಹೇಳಿದ್ರೆ ಹೆಂಡತಿನೂ ಒಳ್ಳೆಯವಳಿಲ್ಲ. ಯಾರಪ್ಪ ಅಂತ ಹೇಳಿದ್ರೆ ತಾರೆ ಮಂಡೋದರಿ ಅವರೆಲ್ಲ ವಿಲಪಿಸಿದಾಗ ಶತ್ರು ಪಕ್ಷದವನಾದ ರಾಮನನ್ನೇ ಹೊಗಳುತ್ತಾರೆ. ಈ ತರ ಹೆಂಡತಿ ಒಳ್ಳೆಯವರ ಅಂತ ಹೇಳಿದ್ರೆ ಅವರು ಇಲ್ಲ. ಹೀಗೆ ಅನೇಕ ಕೆಟ್ಟ ತಾಯಿ, ಕೆಟ್ಟ ತಂದೆ, ಎಲ್ಲ ಸಂಬಂಧಗಳನ್ನೂ ನೋಡಿದ್ವಿ. ಕೆಟ್ಟ ತಮ್ಮ, ಅಣ್ಣ ಎಲ್ಲಾನು ಅಷ್ಟೇನೆ. ಅಣ್ಣ ಯಾರಪ್ಪ ಅಂದ್ರೆ ರಾವಣ. ವಿಭೀಷಣ ಕೆಟ್ಟವನಲ್ವಾ, ಓಡಿಸ್ಬಿಟ್ನಲ್ಲ, ರಾಜ್ಯದಿಂದನೇ ಓಡಿಸ್ಬಿಟ್ನಲ್ಲ ವಿಭೀಷಣನ, ಒಳ್ಳೆ ಸಾತ್ವಿಕನಾಗಿದ್ದ ಅಂತ. ಹಾಗೆ ಸಂಬಂಧಗಳಲ್ಲಿ ಯಾರು ಒಳ್ಳೆಯವರು ಅಂತ ಇರಲ್ಲ. ಹರಣಾಮ್ ನಮಗೆ ಯಾರಾದ್ರೂ ರಕ್ಷಕ ಸ್ಥಾನದಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದ್ರೆ ಒಲವನ್ ಯಾರು ಸುದರ್ಶನ ಚಕ್ರ ಇಟ್ಕೊಂಡಿವನಲ್ಲ ಭಗವಂತ, ಅವನೊಬ್ನೇ ಅಂತ. ಹಿಂದೆ ಒಂದ್ ದಿವಸ ಮುರ ಅಂತ ಒಬ್ಬ ರಾಕ್ಷಸ, ಅವನಿಗೆ 3 ತಲೆ ಅಂತ ಹೇಳ್ತಾರೆ. ಆ ಮುರ ಅನ್ನೋ ರಾಕ್ಷಸನ್ನ ವಲಂಶುಳಿಂದ ಮೈಂಬನ್, ಅವನು ತುಂಬಾ ದುಷ್ಟನಾಗ್ಬಿಟ್ಟಿದ್ನಂತೆ. ಅವನಿಗೆ ಶಕ್ತಿವಂತನಾಗಿದ್ದ, ತುಂಬಾ ದುಷ್ಟನಾಗಿದ್ದ, ಎಲ್ಲದೂ ಹಿಂಸೆ ಕೊಡ್ತಾ ಇದ್ದ. ಅವನಿಗೆ ತನ್ನ ಶಕ್ತಿಯಿಂದ ಅವನನ್ನ ಶೂಡಿಂದ ಕೊಲ್ತಾನೆ. ಅವನ ಮುರಾರಿ ಅಂತ ಹೆಸರು. ಹಾಗೆ ಹರಿ ಅಂದ್ರೆ ಮುರ ರಾಕ್ಷಸನ ಹೆಸರು, ಹರಿ ಅಂದ್ರೆ ಶತ್ರು ಅಂತ. ಮುರಾರಿ ಅಂತ ಹೆಸರು ಕೃಷ್ಣನ್ಗಿದೆಯಲ್ಲ, ಅದು ಮುರಾರಿ ಅಂದ್ರೆ ಇದೇನೆ ಅರ್ಥ. ಆ ಮುರ ಅನ್ನೋ ರಾಕ್ಷಸನ್ಗೆ ಶತ್ರುವಾಗಿದ್ದ ಅಂತ. ಶರಣಾಮೇ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಚಿಂತೆ, ಯಾಕೆ ಚಿಂತೆ ನಿಮ್ಗೆ? ಶರಣಾಮೇ ಪ್ರಪತ್ತಿ ಮಾಡ್ಕೊಂಡ್ಮೇಲೆ ಏದು ಗತಿ, ಹೆಂಗಪ್ಪ ಏನೋ ನಮ್ ಕೊನೆ ಕಾಲದಲ್ಲಿ ಯಾರು ನೋಡ್ಕೋತಾರಪ್ಪ, ನಮ್ಗೆ ಏನು ಕಾಯಿಲೆ ಬಂದ್ರೆ ಏನಪ್ಪ ಅಂತ ಏನ್ ಚಿಂತೆ ಮಾಡ್ಬಾರ್ದಂತೆ. ಏದು ಗತಿ, ಯಾವ್ದು ಗತಿ ಅಂತ ಹೇಳಿದ್ರೆ ನಾವೇನು ಧೂಮ್ರಾದಿ ಮಾರ್ಗದಲ್ಲಿ ಹೋಗ್ತೀವೋ, ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತೀವೋ ಅಂತ ಏನು ಯೋಚನೆ ಮಾಡ್ಬೇಕಾಗಿಲ್ವಂತೆ. ಯಾವ್ದು ಮಾರ್ಗದಲ್ಲಾದ್ರೂ ನೀವು ಬೆಳಗ್ಗೆ ಸಾಯ್ತೀವ, ಸಾಯಂಕಾಲ ಸಾಯ್ತೀವ, ಅದೆಲ್ಲ ಏನು ಪ್ರಶ್ನೆನೇ ಬರೋದಿಲ್ಲ ಪ್ರಪತ್ತಿ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ. ಅದನ್ನ ಹೇಳ್ತಾರೆ, ಏದು ನಿಲೆ, ಎಲ್ಲಿರ್ತೀವೋ ಏನಪ್ಪ, ಏನ್ ಗತಿ? ಶರಣಾಗ್ಬಿಟ್ರೆ ನಮ್ಗೆ ಇವಾಗ ನಮ್ಮ ಸಂಚಿತ ಪುಣ್ಯಗಳೆಲ್ಲ ಹೋಗ್ಬಿಡುತ್ತಲ್ಲ, ಆಮೇಲೆ ಪಾಪವನ್ನು ಅನುಭವಿಸ್ತಾ ಕೂತ್ಕೊಳ್ಬೇಕು. ಏದು ನಿಲೆ, ಧೈರ್ಯವಾಗಿ ಹತ್ರ ಮಾಡ್ಕೊಂಡ್ರೆ ಎಲ್ಲಿ ಹೋಗಿ ಎಲ್ಲಿ ನಿಂತ್ಕೊಳ್ತಾ ಗೊತ್ತಿಲ್ವಲ್ಲ ಅಂತ ಹೇಳಿದ್ರೆ, ಏದು ಪಿರಪ್ಪೆನ್ನಾದೆ, ಮುಂದಿನ ಜನ್ಮ ಏನ್ ಸಿಗುತ್ತೋ ಏನಪ್ಪ ಗೊತ್ತಿಲ್ಲ. ಶರಣಾಗತಿ ಮಾಡ್ಕೊಂಡಿದೀವಿ, ನಮ್ಗೆ ಮೋಕ್ಷ ಸಿಗುತ್ತೋ ಏನೋ ಗ್ಯಾರಂಟಿ ಇಲ್ವಲ್ಲ, ಗೊತ್ತಿಲ್ವಲ್ಲ. ಏದು ಪಿರಪ್ಪು, ಯಾವ ಜನ್ಮದಲ್ಲಿ ಹುಟ್ಟಿವೋ ಗೊತ್ತಿಲ್ಲ. ಮನುಷ್ಯ ಜನ್ಮ ಇವಾಗ ಸಿಕ್ಕಿದೆ, ಮುಂದಿನ ಜನ್ಮ ಪ್ರಾಣಿನೋ, ರಾಕ್ಷಸನೋ, ಏನೋ ಗಂಧರ್ವನೋ, ಯಾವ್ದೋ ಅಂತ ಗೊತ್ತಿಲ್ವಲ್ಲ ಅಂತ ಚಿಂತೆ, ಆಂಗ್ಸೈಟಿ ಇದೆಯಲ್ಲ, ಅದು ಬೇಕಾಗಿಲ್ಲ ಅಂತ. ಯಾಕೆಂದ್ರೆ ಓದು ಗತಿ ಮಾಯನಯೇ ಓರ್ತ್, ಓದು ಗತಿ ತಿಳ್ಕೊ. ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಮಾಯನಯೇ ಓರ್ತ್, ಭಗವಂತ ಒಬ್ಬನೇ ಉಪಾಯ. ಅವನ ಕಾಲು ಗಟ್ಟಿ ಹಿಡ್ಕೊಂಡು ಅವನ ಹತ್ರ ಶರಣಾಗತಿ ಮಾಡ್ಕೊಂಡ್ರೆ ನಮ್ಮನ್ನ ಎಲ್ಲ ನೋಡ್ಕೊಳ್ತಾನೆ, ಏನು ತೊಂದರೆ ಆಗೋದಿಲ್ಲ ಅಂತ. ಇದಕ್ಕೆ ಒಂದು ಹೇಗೆ ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಒಂದು ಕಥೆ ಪ್ರಸಂಗ ಬರುತ್ತೆ, ತುಂಬಾ ಚೆನ್ನಾಗಿದೆ ಇದು. ಹೇಗೆ ಅಂತ ಹೇಳಿದ್ರೆ, ಈ ಯುದ್ಧರಂಗದಲ್ಲಿ ಎಲ್ಲಿ ಮಾಡಬೇಕು ಅಂತ ಯುದ್ಧ ಕುರುಕ್ಷೇತ್ರ ನಿಶ್ಚಯ ಮಾಡ್ಕೊಳ್ತಾರೆ. ನಿಶ್ಚಯ ಮಾಡ್ಕೊಂಡಾಗ ಕುರುಕ್ಷೇತ್ರ
ಪ್ಲೇನ್ ಆಗಿ ಲ್ಯಾಂಡ್ ಇರಬೇಕು. 18 ಅಕ್ಷಮಣಿ ನಿಂತ್ಕೋಬೇಕಲ್ಲ, ಅದರಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಮರ ಬಂದ್ಬಿಡುತ್ತೆ. ಆ ಮರನ ಅವ್ರೇನ್ ಕಡಿಯೋದಿಲ್ಲ, ಹಾಗೆ ಇಟ್ಕೊಂಡಿರ್ತಾರೆ. ಅವಾಗ ಆ ಮರದಲ್ಲಿ ಒಂದು ಗೂಡಲ್ಲಿ ಒಂದು ಪಕ್ಷಿ ಮರಿಗಳು ಹಾಕಿರುತ್ತೆ. ಆ ಮರಿಗಳೆಲ್ಲ ಆತಂಕ ಪಟ್ಕೊಳ್ಳುತ್ತಂತೆ. ಅಮ್ಮ ಏನಮ್ಮ ನೋಡಮ್ಮ ಇಲ್ಲಿ ಯುದ್ಧ ಮಾಡ್ತಾರಂತೆ, ಎಲ್ಲ ಮಾತಾಡ್ಕೊಳ್ತಾ ಇದ್ರು ಅಂತ. ಕೃಷ್ಣ ಕಾಪಾಡ್ತಾನೆ ಬಿಡೋ ಅಂತ ಹೇಳುತ್ತೆ. ಅವಾಗ ಸರಿ ಅಮ್ಮ ಹೇಳಿದ್ರಲ್ಲ ಅಂತ ಅದು ಅವುಗಳು ಸುಮ್ಮನೆ ಇನ್ನು ಸ್ವಲ್ಪ ದಿವಸಕ್ಕೆ ಬಂದು ಅಲ್ಲೆಲ್ಲ ಗೆರೆ ಹಾಕಿ ಇಲ್ಲಿ ಇವ್ರ ಕಡೆ ಇಲ್ಲ ಶತ್ರು ಪಕ್ಷದವರು ಅವರು ಇವರು ಅಂದ್ಕೊಂಡು ಎಲ್ಲ ಸೇನಾಧಿಪತಿಗಳೆಲ್ಲ ಬಂದು ಮಾತಾಡ್ಕೊಳ್ತಾ ಇರ್ತಾರೆ. ಅಮ್ಮ ಎಲ್ಲರೂ ಬಂದೇ ಬಿಟ್ಟಮ್ಮ, ನಿಜವಾಗ್ಲೂ ಯುದ್ಧ ನಡೆಯುತ್ತೆ ಅಂತ ಕಾಣುತ್ತಮ್ಮ, ಎಲ್ಲ ಏನೋ ಮಾತಾಡ್ಕೊಳ್ತಾ ಇದ್ರು. ಕೃಷ್ಣ ಇದ್ದಾನೆ ಬಿಡೋ ಅಂತ ಹೇಳಿದ್ರು. ಏನ್ ಹೇಳಿದ್ರು ಎಲ್ಲದಕ್ಕೂ ಕೃಷ್ಣ ಇದ್ದಾನೆ ನೋಡ್ಕೋತಾನೆ, ಕೃಷ್ಣ ಇದ್ದಾನೆ ನೋಡ್ಕೋತಾನೆ ಅಂತ ಹೇಳ್ತಾರಲ್ಲ ಅಮ್ಮ ಅಂತ. ಸರಿ ಇಂತ ಸುಮ್ಮನೆ ಇದ್ದು ಒಂದು ದಿವಸ ಯುದ್ಧ ಘೋಷ ಆಗೇ ಬಿಡ್ತು, ಈ ಘೋಷಣೆ ಮಾಡೇ ಬಿಟ್ರು, ಯುದ್ಧ ಶುರು ಆಗೇ ಬಿಡ್ತು. ಅಮ್ಮ ನೋಡಿದಮ್ಮ ಯುದ್ಧ ಎಲ್ಲ ಶುರುನೇ ಆಗ್ಬಿಡ್ತಲ್ಲಮ್ಮ, ಎಲ್ಲಾರು ಬಾಣಗಳು ಬೀಸ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ. ಕೃಷ್ಣ ಇದ್ದಾನೆ ನೋಡ್ಕೊಳ್ತಾನೆ ಬಿಡೋ, ಕೃಷ್ಣ ಇದ್ದಾನೆ ನೋಡ್ಕೊತಾನೆ ಅಂತ. ಹೀಗಿರ್ಬೇಕಾದ್ರೆ ಯುದ್ಧ ಎಲ್ಲ ಮುಗೀತು. ಕೊನೆ ದಿವಸ ಏನಾಗುತ್ತೆ, ಅವಾಗ ಹೇಳ್ತಾನೆ ಕೃಷ್ಣ ಏನ್ ಮಾಡ್ತಾನೆ ನಮ್ಮನ್ನೇನ್ ನೋಡ್ಕೊಳ್ತಾನೆ, ನಿಮ್ಗೇನು ಗೊತ್ತಾಗೋದಿಲ್ಲ, ಇನ್ನೇನು ನಾವು ಹೋಗ್ಬಿಟ್ಟು ಕೆಳಗಡೆ ಧುಮುಕ್ಬಿಟ್ಟು ನಾವೆಲ್ಲಾದ್ರೂ ಹೋಗ್ಬಿಟ್ಟಿವಿ ಅಂತ ಹೇಳ್ತಾರೆ. ಅವಾಗ ಅವ್ರ ಅಮ್ಮ ತಡೀತಾರೆ. ಕೃಷ್ಣ ನೋಡ್ಕೊಳ್ತಾನೆ ಅಂದ್ಮೇಲೆ ನೋಡ್ಕೊತಾನೆ, ಶರಣಾಗತಿ ಮಾಡಿದ್ಮೇಲೆ ಅವನು ಹೊಣೆ ಅದು, ನಿಮ್ ಸುಮ್ಮನೆ ಇರು ಅಂತ ಹೇಳಿ ಮಕ್ಳಿಗೆ ಸಮಾಧಾನ ಮಾಡ್ತಾರೆ. ಯುದ್ಧ ಜೋರಾಗಿ ಶುರು ಆಗ್ಬಿಡ್ತು. ಏನಾಯ್ತು ಅವಾಗ ಕೊನೆ ದಿವಸ, ಯುದ್ಧದ ಕೊನೆ ದಿವಸ ಆಗೋಯ್ತು. ಅವಾಗ ಏನಾಯ್ತು, ಒಂದು ಬಾಣ ಹೋಗಿ ಒಂದು ಆನೆಗೆ ಯುದ್ಧದಲ್ಲೆಲ್ಲ ಅಕ್ಷೌಣಿನಲ್ಲಿ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಅವ್ರ ಕಡೆ 11 ಅಕ್ಷೌಣಿ, ಇವ್ರ ಕಡೆ 7 ಅಕ್ಷೌಣಿ, ಸುಮಾರು ಜನ ಎಲ್ಲ ಸತ್ತು ಅಲ್ಲಲ್ಲೇ ಎಲ್ಲ ಬಿದ್ದುಬಿಟ್ಟಿದ್ರು. ಸ್ಮಶಾನ ಮೌನ ಅಲ್ಲಿ. ಇನ್ನೇನು ಯುದ್ಧ ಆಗೋಯ್ತು, ಪಾಂಡವರೆಲ್ಲ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವಾಗ ಏನಾಗತ್ತೆ, ಒಂದು ಅಕಸ್ಮಾತ್ ಒಂದು ಆನೆಗೆ ಒಂದು ಕಣ್ಣಿಗೆ ಬಾಣ ತಕ್ಬಿಟ್ಟಿರುತ್ತೆ. ಅದಕ್ಕೆ ನೋವು ತಡ್ಕೊಳ್ಳಾರದೆ ಕೋಪಕ್ಕೆ ಓಡಿ ಬಂದು ಈ ಮರವನ್ನ ಗುದ್ದು ಬಿಡುತ್ತೆ. ಆ ಮರವನ್ನ ಗುದ್ದು ಬಿಟ್ಟಾಗ ಏನಾಗತ್ತೆ, ದಡಾರ್ ಅಂತ ಸದ್ಯ ಯುದ್ಧ ಎಲ್ಲ ಆಗೋಯ್ತು, ನಾವೆಲ್ಲ ಬಚಾವಾದ್ವಿ ಅಂತ ಅನ್ಕೋತಿರ್ಬೇಕಾದ್ರೆ ಆ ಮರ ಬೇರ್ ಸಮೇತ ಹಾಗೆ ಉರುಳ್ಕೊಂಡ್ಬಿಟ್ಟು ಇದರಲ್ಲಿ ಗೂಡಿರತ್ತಲ್ಲ ಅದು ತಪ್ಪಂತ ಕೆಳಗಡೆ ಬಿದ್ದೋಗತ್ತೆ. ಈ ಆನೆನೂ ಅದ್ರ ಕೆಳಗಡೆ ಸಿಕ್ಕಾಕೊಂಡು ಅದು ಸಿಕ್ಕೋಗುತ್ತೆ. ಅಯ್ಯೋ ಏನಾಯ್ತು ನೋಡಿ, ಇವಾಗ ಎಲ್ಲ ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ರಲ್ಲ ಕೃಷ್ಣ, ಹೀಗೆ ಅನ್ಯಾಯವಾಗಿ ಆ ಗೂಡು ಸತ್ತೋಯ್ತಲ್ಲ ಅಂತ. ಅವಾಗ ಅಲ್ಲಿ ಒಬ್ರು ಕೇಳ್ತಾರಂತೆ, ಕೃಷ್ಣ ಏನಾಯ್ತು ಯುದ್ಧ ಅಂತ ಹೇಳಿದ್ರೆ, ನಂಬಿದವರೆಲ್ಲ ಗೆದ್ರು, ನಂಬದೇ ಇರೋರು ಸತ್ರು ಅಂತ ಹೇಳ್ತಾನಂತೆ ಕೃಷ್ಣ. ಏನ್ ಹಿಂಗೆ ಹೇಳ್ತೀಯ, ನಂಬಿದವ್ರು ಸತ್ರು, ಇಷ್ಟೊಂದು ಜನ ಸತ್ತೆ ನೋಡು, ನಂಬಿದವ್ರು ಪಾಂಡವರೆಲ್ಲ ಗೆದ್ರು, ನಂಬದೇ ಇರೋರೆಲ್ಲ ಸತ್ರು ಅಂತ. ಏನ್ ಹಿಂಗೆ ಹೇಳಿದ್ರೆ ಇದು ನಿಜಾನ ಅಂತ ಹೇಳಿದ್ರೆ, ಹೌದು ಬಾ, ನಾನು ಇದಕ್ಕೆ ಸಾಕ್ಷಿನೇ ನಾನು ತೋರಿಸ್ತೀನಿ ಬಾ ಅಂತ ಹೇಳಿದಂತೆ. ಗಿಡದ ಹತ್ರ ಹೋದಂತೆ. ಆ ಮರದ ಗಿಡದ ಹತ್ರ ಹೋದ್ರೆ ಕೊಟ್ರೆ ಕೆಳಗಡೆ ಬಿದ್ದೋಗಿತ್ತಲ್ಲ, ಇಷ್ಟೆಲ್ಲ ಕೆಳಗಡೆ ಬಿದ್ದು ಆನೆ ಅದ್ರ ಕೆಳಗೆ ಸಿಕ್ಕಾಕೊಂಡು ಎಲ್ಲ ಸತ್ರೆ ಕೂಡ ಆ ಪಕ್ಷಿಗಳ ಏನು ಶಬ್ದನೇ ಇರ್ಲಿಲ್ವಂತೆ. ಏನೋ ಎಲ್ಲೋ ಜಜ್ಜೋಗ್ಬಿಟ್ಟಿರ್ಬೇಕು, ಸತ್ತೋಗ್ಬಿಟ್ಟಿರ್ಬೇಕು ಅಂತ ಅನ್ಕೊಂಡ್ರೆ ಈ ಬುದ್ಧಿ ಜೋರಾಗಿ ಇದ್ ಮಾಡ್ತಲ್ಲ, ಅವಾಗ ಆನೆ ಕತ್ತಲ್ಲಿ ಒಂದು ದೊಡ್ಡ ಗಂಟೆ ಕಟ್ಟಿದ್ರಂತೆ. ಆ ಗಂಟೆ ಕಿತ್ಕೊಂಡು ಹೋಗಿ ಅದು ಹಾರ್ಕೊಂಡು ಹೋಗಿ ಪಕ್ಷಿ ಗೂಡು ಕೆಳಗಡೆ ಬೀಳುವಾಗ ಪಕ್ಷಿ ಗೂಡು ಕೆಳಗಡೆ ಬಿತ್ತು, ಅದ್ರ ಮೇಲೆ ಗಂಟೆ ಬೀಳುತ್ತೆ, ಅದ್ರ ಮೇಲೆ ಮರ ಬೀಳುತ್ತೆ. ಇವಾಗ ಕೃಷ್ಣ ಹತ್ರ ಹೋಗಿ ನಿಧಾನಕ್ಕೆ ಆ ಗಂಟೆಯನ್ನ ತೆಗೆದು ತೋರಿಸ್ತಾನಂತೆ. ಆ ತಾಯಿ ಪಕ್ಷಿ ಮತ್ತೆ ಆ 2 ಮರಿ ಪಕ್ಷಿ ಸುಖವಾಗಿ ಚಿಲಿಪಿಲಿ ಕುತ್ಕೊಂಡು ಏನೂ ಆಗಿಲ್ಲ. ಕೃಷ್ಣನ ನಂಬುದವ್ರಿಗೆ ಯಾವತ್ತೂ ಮೋಸ ಆಗೋದಲ್ಲ. ಹರಿಣಾಮ್ ನಮಕ್ಕೆಂಡ್ರುಂ. ಇವಾಗ ಅರ್ಥ ಆಯ್ತಾ? ಭಗವಂತನನ್ನ ನಂಬಿದ್ರೆ, ಶರಣಾದ್ರೆ ಖಂಡಿತ ಕೈ ಬಿಡೋದಿಲ್ಲ, ಅವನು ಕಾಪಾಡ್ತಾನೆ. ಅದಕ್ಕೆ ಈ ಕತೆ. ಮುಂದಿನ ಹಾಡಿಗೆ ಹೋಗೋಣ. ಯಾವ್ದಕ್ಕೂ ನಾವು ಯೋಚನೆ ಮಾಡ್ಬೇಕಾಗಿಲ್ಲ ಅಂತ. ಓರ್ತಮನತ್ತರಾಯ್ ಐಂದಡಕ್ಕಿ ஆராய்ந்து பேர்த்தால் பிறப்பேழும் பேர்க்கலாம். ஆராய்ந்து பேர்த்தால் பிறப்பேழும் பேர்க்கலாம். கார்த்த விரையார் நரந்துழாய். கார்த்த விரையார் நரந்துழாய். வீங்கோதமேனி நிறையாரும் மார்வனையே நின்று. நிறையார மார்வனையே நின்று.
ஓர்த்தமனத்தராய் ஐந்தடக்கி ஆராய்ந்து பேர்த்தால் பிறப்பேழும் பேர்க்கலாம் கார்த்தவிரையார் நரந்துடாய் வீங்கோதமேனி இரையாரம் மார்வனையே நின்று கூர்த்தமனத்தராய் ஐந்தடக்கி ஆராய்ந்து பேர்த்தால் பிறப்பேழும் பேர்க்கலாம் சார்த்த விரையார் நரந்துழாய் தீங்கோதமேனி நிறையார மார்வனையே நின்று ಓರ್ತಮನತ್ತರಾಯ್ ಧ್ಯಾನ ಮಾಡಿಕೊಂಡು ಭಗವಂತನನ್ನ ಆರ್ಜವಾಗಿ ಮನಸ್ಸಲ್ಲಿ ಭಕ್ತಿಯಿಂದ ದೃಢವಾದ ಭಕ್ತಿಯಿಂದ ಏಕಮನಸ್ಕರಾಗಿ ಮಾಡಿದ್ರೆ ಭಗವಂತನನ್ನ ಧ್ಯಾನ ಮಾಡಿದ್ರೆ ಐದಡಕ್ಕಿ ಹೇಗ್ ಮಾಡಕ್ಕಾಗತ್ತೆ ಇದು ಅಂದ್ರೆ ಐದಡಕ್ಕಿ ಐದು ಅಂದ್ರೆ ಐಂಬುಲನ್ ಪಂಚೇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕು ಯಾವಾಗ್ಲೂ ಇಂದ್ರಿಯಗಳೆಲ್ಲ ಹಯಾನ್ ಯಾಹು ಅಂತ ಹೇಳ್ತಾರೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಇಂದ್ರಿಯಗಳ ಒಳ್ಳೆ ಕುದುರೆ ತರ ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ ಅದಕ್ಕೆ ಜೀನು ರಿಕಾಪು ಎಲ್ಲ ಹಾಕಿ ಕೈಯಲ್ಲಿ ಕಡಿವಾಣ ಇಟ್ಕೊಂಡು ಕಂಟ್ರೋಲ್ ಮಾಡ್ಬೇಕು ಸುಮ್ಮನೆ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ನೋಡ್ಬೇಕು ಅಂತ ಹೇಳ್ತಾ ಇದ್ರೆ ಕಷ್ಟ ಅದಕ್ಕೆ ಕಡಿವಾಣ ಹಾಕ್ಬೇಕು ಅಡಕ್ಕಿ ಅವಾಗ ಆರಾಯ್ந்து ಪೇರ್ತಾಲ್ ನಿಧಾನಕ್ಕೆ ಯೋಚನೆ ಮಾಡಿ ತಿಳ್ಕೊಂಡ್ರೆ ಪೇರ್ತಾಲ್ ಅಂದ್ರೆ ತಿಳ್ಕೊಂಡ್ರೆ ಪಿರಪೇಳುಂ ಪೇರ್ಕಲಾಂ ಮತ್ತೆ ಇನ್ನು 7 ಜನ್ಮದಲ್ಲಿ ಹುಟ್ಟೋದಿರುತ್ತಲ್ಲ ಮತ್ತೆ ಸಂಸಾರದಲ್ಲಿ ಹುಟ್ಟಿ ಬರುವಂತದ್ದು ಅದು ನೀವು ಅವಾಯ್ಡ್ ಮಾಡ್ಬೋದು ಅದನ್ನ ನೀವು ಕಳಿಬಹುದು ಅಂತ ಅಂದ್ರೆ ಮತ್ತೆ ಸಂಸಾರದಲ್ಲಿ ಹುಟ್ಟು ಬರದೇ ಇರೋತರ ನಾವು ನೋಡ್ಕೋಬಹುದು ಹೇಗ್ ಮಾಡ್ಬೇಕು ಅಂದ್ರೆ ಭಗವಂತನನ್ನ ಧ್ಯಾನ ಮಾಡಿ ದೃಢವಾದ ಭಕ್ತಿಯಿಂದ ಧ್ಯಾನ ಮಾಡಿ ಪಂಚೇಂದ್ರಿಯಗಳನ್ನ ನಾವು ಅಡಗಿಸ್ಬೇಕು ಯಾವಾಗ್ಲೂ ಅಷ್ಟೇ ಯಾವಾಗ ನಮ್ಗೆ ದುಃಖ ಆಗತ್ತೆ ಅಂದ್ರೆ ನಮ್ಗೆ ಯಾವ್ದೋ ಒಂದು ಆಸೆ ಆಗಿರೋ ಪದಾರ್ಥ ಸಿಗತ್ತಿಲ್ವೋ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಾಗ ನಮ್ಗೆ ಅದ್ರ ಬಗ್ಗೆ ಬೇಜಾರಾಗತ್ತೆ ಯಾಕೆ ಆಸೆ ಪಡ್ತೀರಾ ನಿಮಗೆ ಏನು ಪ್ರಾಪ್ತ ಇದೆಯೋ ಅದು ಮಾತ್ರನೇ ಸಿಗೋದು ಭಗವಂತ ಬರೆದು ಕಳಿಸಿದಾನೆ ಅಂತ ನೀವು ನಿಶ್ಚಯವಾಗಿ ಇದ್ರೆ ಆರಾಯ್ந்து ತಿಳ್ಕೊಬೇಕು ಇದನ್ನ ಆರಾಯ್ந்து ಯಾಕಂದ್ರೆ ಇದೆಲ್ಲ ಕೊಟ್ಟಿಟ್ಟಿರೋದನ್ನೇ ನಾವು ಅನುಭವಿಸ್ತೇವೆ ಹೊರತು ಏನು ಹೊಸದಾಗಿ ಬಂದ್ಬಿಡಲ್ಲ ನಮ್ಗೆ ಯಾವಾಗ್ಲೂ ಅಷ್ಟೇ ಕಾಂಟ್ರಿಬ್ಯೂಷನ್ ಇಲ್ಲದೆ ಹೋದ್ರೆ ಏನನ್ನು ನಾವು ಅದನ್ನ ಎಂಜಾಯ್ ಮಾಡಕ್ ಆಗೋದಿಲ್ಲ ಮಾಡಕ್ಕೆ ಬಿಡೋದು ಇಲ್ಲ ಭಗವಂತ ಏನಿಲ್ಲ ಅವನ ಗುಣ ಏನಪ್ಪಾ ಅಂತ ಹೇಳಿದ್ರೆ ನೈರ್ಗಣ್ಯ ಪಕ್ಷಪಾತ ಇಲ್ಲ ಅವನಿಗೆ ಅವನು ಯಾರಿಗೂ ಇಲ್ಲ ಫಲ ವಿತರಣ ದಕ್ಷಂ ಪಕ್ಷಪಾತನ ವಿಜ್ಞಂ ದಯಾಶಕ್ತಿಯಲ್ಲಿ ಹೇಳ್ತಾರೆ ಫಲಗಳನ್ನ ವಿತರಣೆ ಮಾಡೋದ್ರಲ್ಲಿ ದಕ್ಷ ಅಂತ ಯಾರು ಅವನನ್ನ ಕೈ ಮಾಡಿ ಹೇಳಕ್ಕಾಗೋದಿಲ್ಲ ಕರೆಕ್ಟಾಗಿ ಕೊಟ್ಟಿರ್ತಾನೆ ಇವು ನಮಗ್ ಮಾತ್ರ ಯಾಕಪ್ಪ ಹೀಗೆ ನಾವು ಮಾತ್ರ ಯಾಕೆ ಏನೇ ಗೋಳಾಡ್ಬೇಕಾಗಿಲ್ಲ ನಿಮ್ಗೆ ಫ್ಲಾಶ್ ಬ್ಯಾಕ್ ನಮ್ಗೆ ತೋರ್ಸಕ್ ಆಗಲ್ಲ ನಮಗ್ ಗೊತ್ತಾದ್ರೆ ತೋರಿಸ್ಬೋದು ನಾವು ಹೇಳಿದ್ದಿಲ್ಲ ಧೃತರಾಷ್ಟ್ರ ಒಂದ್ಸತಿ ಗುಣೋ ಅಂತ ಹೇಳ್ತಾನೆ ಕೃಷ್ಣ ನಮ್ಗೆ ಯಾಕೆ ಹೀಗ್ ಮಾಡಿದೆ ನೀನು ಅಂತ ಅವಾಗ ಕೃಷ್ಣನ್ನ ಸಾಯಿಸ್ಬಿಡ್ಬೇಕು ಅಂತ ಭೀಮನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಪಾಂಡವನ್ನೆಲ್ಲ ನಾನು ಕಟ್ಟಿಟ್ಕೋಬೇಕಲ್ಲ ಗಟ್ಟಿಯಾಗಿ ಅಂತ ಹೇಳ್ತಾನೆ ಆವಾಗ ಭೀಮನ್ನ ಒಂದು ಕಂಚಿನ ವಿಗ್ರಹ ಮಾಡಿ ತಂದು ನಿಲ್ಲಿಸ್ತಾರೆ ಅವಾಗ ಧೃತರಾಷ್ಟ್ರ ಅದನ್ನ ಕಟ್ಟಿ ಹಿಡ್ಕೊಳ್ತಾನಂತೆ ಹೆಂಗೆ ಕಟ್ಟಿ ಹಿಡ್ಕೊಳ್ತಾನಂದ್ರೆ ಕಂಚಿನ ವಿಗ್ರಹ ಪುಡಿ ಆಗ್ಬಿಡುತ್ತೆ ಅಂದ್ರೆ ಅವ್ನಿಗೆ ಎಷ್ಟು ಕೋಪ ಇರ್ಬೋದು ನೋಡಿ ಧೃತರಾಷ್ಟ್ರನ್ಗೆ ಎಷ್ಟು ಕೋಪ ಇರ್ಬೋದು ಇದೇನು ನಿಜವಾದಲ್ವಾ ಇದು ವಿಗ್ರಹನ ಅಂತ ಅವಾಗ ಕೃಷ್ಣ ಅಂತಾನೆ ಕೃಷ್ಣ ಬರ್ತಾನೆ ಅದ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ನೀವು ಅಂತ ಇಲ್ಲ ಕೃಷ್ಣ ನನಗೆ ಒಬ್ಬ ಮಗನಾದ್ರೂ ಉಳಿಸ್ಬೇಕಾಯ್ತು ನನ್ ಸ್ಥಿತಿ ಮಾಡಕ್ಕೆ ನೀನ್ ಹೀಗ್ ಮಾಡಿದೆಯಲ್ಲ ಅಂತ ನನಗೆ ಗೊತ್ತು ನಿಮ್ಗೆ ಅಷ್ಟು ಕೋಪ ಇದೆ ಅಂತ ಅದಕ್ಕೆ ಕಂಚಿನ ವಿಗ್ರಹ ಭೀಮಂತ ಉಳಿಸಿದ್ದು ಇದಾದ್ರೆ ಭೀಮ ಇವತ್ತು ಸತ್ತೋಗ್ಬಿಡ್ತಾ ಇದ್ದ ಹೆಂಗೆ ಅವನು ಆ ಕಂಚಿನ ವಿಗ್ರಹ ಪುಡಿ ಆಗೋ ತರ ಅವನು ಆಲಿಂಗನ ಮಾಡ್ಕೊಂಡಿದ್ದಾನೆ ಅಂದ್ರೆ ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿರ್ಬೇಕು ನೋಡಿ ಹಾಗಾದ್ರೆ ಯಾಕೆ ನನಗ್ ಮಾತ್ರ ಈ ಶಿಕ್ಷೆ ಅಂತ ಹೇಳಿದ್ರೆ ನೀವು ತಡ್ಕೊಳ್ತೀರಾದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಅಂತಾನೆ ಏನಾಯ್ತು ಅಂತ ಹೇಳ್ತಾರೆ ಫ್ಲಾಶ್ ಬ್ಯಾಕ್ ತೋರಿಸ್ತಾನೆ ಹಿಂದೆ ಧೃತರಾಷ್ಟ್ರ ತುಂಬಾ ಒಳ್ಳೆ ದಕ್ಷ ರಾಜನಾಗಿದ್ದ ಆದ್ರೆ ತುಂಬಾ ದರ್ಪದಲ್ಲಿದ್ದ ಅವನು ತುಂಬಾ ದುರಹಂಕಾರಿ ದರ್ಪ ಇದ್ದ ಅವನು ಅರಮನೆ ಹಿಂದ್ಗಡೆ ಒಂದು ಸರೋವರದಲ್ಲಿ ಒಂದು ದೊಡ್ಡ ಹಂಸ ಒಂದು 50 ಮರಿಗಳ ಜೊತೆಗೆ ಸಂತೋಷವಾಗಿ ಆಟ ಆಡ್ಕೊಂಡು ಸಂತೋಷವಾಗಿ ಆ ನೀರಲ್ಲಿ ವಿಹಾರ ಮಾಡ್ತಾ ಇದೆ ಯಾರಾದ್ರೂ ಈ ಸೀನ್ ನೋಡಿದ್ರೆ ಏನ್ ಅನ್ಕೊಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡು ಅಂತ ನೋಡಿ ಸಂತೋಷ ಪಡ್ತಾ ಇರ್ತಾರೆ ಆದ್ರೆ ಇವನ್ ಏನ್ ಮಾಡಿದ್ದ ಅವನು ಭಟ್ರನ್ನ ಕರೆಸಿ ತುಪ್ಪದ ಕೊಡಗಳನ್ನ ತುಪ್ಪ ಸುರಿದು ಇಡೀ ಸರೋವರಕ್ಕೆ ಬೆಂಕಿ ಹಚ್ಬಿಟ್ಟಿದ್ನು
ಅವಾಗ ಆ ಪಕ್ಷಿಗಳೆಲ್ಲ ಎಷ್ಟು ನೊಂದ್ಕೊಂಡು ಹೇಗೆ ಸತ್ತಿರ್ಬೇಕು ನೋಡಿ. ಅದಕ್ಕೆ ಅದೇ ಥರನೇ ಕೊನೆಗಾಲದಲ್ಲಿ ಅವನು ಕೂಡ ಕಾಡ್ಗಿಚ್ಚಲ್ಲಿ ಹತ್ಕೊಂಡು ಸಾಯ್ತಾನೆ ಧೃತರಾಷ್ಟ್ರ ಗಾಂಧಾರಿ ಎಲ್ಲ. ಅವಾಗ ಸಾಕು ಇನ್ನೇನು ತೋರಿಸ್ಬೇಡ ಅಂತ ಹೇಳ್ತಾನೆ. ಯಾರು? ಧೃತರಾಷ್ಟ್ರನೇ. ನೀನು ಮಾಡಿರೋದು ಸರಿಯಾಗೇ ಇದೆ, ನನಗೆ ಬೇಡ ತೋರಿಸ್ಬೇಡ ಅಂತ ಹೇಳ್ತಾನೆ. ಹಾಗೆ ನಾವು ಏನಿದ್ರು ನಾವು ಕೊಟ್ಟಿಟ್ಟಿರೋದೇ ನಮಗೆ ಬರೋದು. ಅದಕ್ಕೆ ಇದನ್ನ ಒಳ್ಳೆ ಮನಸ್ಸಲ್ಲಿ ನಾವು ಮಾಡಿದ್ರೆ ಪೇರ್ತಾಲ್ ಪಿರಪ್ಪೇಳುಂ ಪೇರ್ಕಲಾಂ, ಮುಂದಿನ 7 ಜನ್ಮವನ್ನು ನಾವು ತಪ್ಪಿಸ್ಕೊಳ್ಬೋದು. ಭಗವಂತನನ್ನ ಆರ್ಜವವಾಗಿ ಮನಸ್ಸಲ್ಲಿ ಧ್ಯಾನ ಮಾಡಿ ಈ 5 ಅಡಿಕೆ ಈ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಭಗವಂತನ ಪಡಿಬೋದು, ಅವನ ಉಜ್ಜೀವನ ಆಗ್ಬೋದು, ಮತ್ತೆ ಜನ್ಮ ತಾಳ್ಕೊಂಡು ಬರ್ದೇ ಇರ್ಬೋದು. பார்த்தவிரையார் ನರಂತುಳಾಯ್ ನೀಗೋದ ಮೇನಿ. ಇವ್ರು ಏನಪ್ಪಾ ಅಂತ ಹೇಳಿದ್ರೆ ಯಾರನ್ನ ನಾವು ಧ್ಯಾನಿಸ್ಬೇಕು ಅಂತ ಹೇಳಿದ್ರೆ, ಈ ಕಪ್ಪು ಬಣ್ಣದ ತುಳಸಿ ಇರುತ್ತಲ್ಲ, ಕಪ್ಪು ಕಾರ್ತ ಅಂದ್ರೆ ಡಾರ್ಕ್ ಗ್ರೀನ್ ಅಂತಾನು ಇಟ್ಕೋಬಹುದು. ವಿರಯಾರ್ ಒಳ್ಳೆ ವಾಸನೆಯುಕ್ತ ತುಳಸಿಯನ್ನು ಹಾಕೊಂಡಿರ್ತಾನಲ್ಲ ಮಾಲೆಯಾಗಿ. ನೀಗೋದ ಮೇನಿ ಮೈ ಬಣ್ಣವನ್ನು ಸಮುದ್ರದ ಬಣ್ಣಕ್ಕಿದಾನಲ್ಲ. நிறையாரம் மார்வனையே நின்று. ನಿರ್ಯಾರಂ ಅಂದ್ರೆ ದೊಡ್ಡ ದೊಡ್ಡ ಹಾರಗಳನ್ನ ಹಾಕೊಂಡಿರ್ತಾನಲ್ಲ ಭಗವಂತ. ಅವನ ಎದೆಯಲ್ಲಿ ವಕ್ಷಸ್ಥಳದಲ್ಲಿ ನೋಡ್ಬೋದು, ಅವನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನ ನೋಡ್ಬೋದು, ವಕ್ಷಸ್ಥಳದಲ್ಲಿ ಕೌಸ್ತುಭಮಣಿಯನ್ನ ನೋಡ್ಬೋದು, ವಕ್ಷಸ್ಥಳದಲ್ಲಿ ಹಾರಗಳನ್ನ ನೋಡ್ಬೋದು, ವೈಜಯಂತಿ ಮಾಲೆಯನ್ನ ನೋಡ್ಬೋದು. ಅವನು ಸಮುದ್ರದ ಬಣ್ಣಕ್ಕೆ ನಿಂಡ್ರೆ ಅವನನ್ನ ಓರ್ತವನಂತರ ನೀವು ಇದು ಮಾಡಿ ಭಗವಂತನನ್ನ ಏಕಚಿತ್ತದಿಂದ ದೃಢವಾದ ವಿಶ್ವಾಸದಿಂದ ಅವನನ್ನ ನೀವು ರಕ್ಷಕ ಸ್ಥಾನದಲ್ಲಿಟ್ಟು ಪೂಜಿಸ್ರಿ ಅಂತ ಹೇಳ್ತಾರೆ. ಇದು ಮುಂದಿನ ಆಗ್ತದೆ. நின்றெதிராய இறைமணி தேர்வாணன் தோள் நிறைமணி தேர்வானன் தோள் ஒன்றிய ஈரைஞூருடன் துணிய ஒன்றிய ஈரைஞ்சூருடன் துணியா வென்று இலங்கும் ஆர்படுவான் நேமி. வென்று இலங்கும் ஆர்படுவான் நேமி. அரவணையான் சேவடிக்கே அரவணையான் சேவடிக்கே நேர்படுவான் தான் முயலும் நெஞ்சு. ஏற்படுவான் தான் முயலும் நெஞ்சு. நின்று எதிராய நிறைமணி தேர்வாணன் தோள் ஒன்றிய ஈரைஞூருடன் துணிய வென்று இலங்கும் ஆர்படுவான் நேமி. அரவணையான் சேவடிக்கே நேர்படுவான் தான் முயலும் நெஞ்சு. எதிராய இறைமணி தேர்வாணன் தோள் ஒன்றிய ஈரஞ்சூருடன் துணியா வென்று இலங்கும் ஆர்படுவான் நேமி. அரவணையான் சேவடிக்கே நேர்படுவான் தான் முயலும் நெஞ்சு. ತುಂಬಾ ಚೆನ್ನಾಗಿದೆ. ನಿನ್ನೆದಿರಾಯ ವಾಣನ್ ಅಂದ್ರೆ ಬಾಣಾಸುರ ಇದೆಯಲ್ಲ, ಅವನು ತೇರು ಅಷ್ಟು ಚೆನ್ನಾಗಿತ್ತಂತೆ. ನಿರೆಮಣಿ ತೇರ್ ಬಾಣನ್. ಹಿರೇಮಣಿ ಅಂದ್ರೆ ಒಳ್ಳೆ ಉತ್ತಮವಾದ ಮಣಿಗಳನ್ನ ಹುದುಗಿಸಿರೋ ಅಂತ ತೇರುಗಳು. ಇವರೆಲ್ಲ ಎಷ್ಟು ಐಶ್ವರ್ಯವಂತರಾಗಿದ್ರು ನೋಡಿ. ನಿನ್ನೆ ಕೂಡ ನಾವು ನೋಡ್ತಾ ಇದ್ದೀವಿ ಯುದ್ಧಕಾಂಡದಲ್ಲಿ ರಾವಣನ ತೇರನ್ನ ವರ್ಣಿಸ್ಬೇಕಾದ್ರೆ ಒಂದು ಹೆಚ್ಚು ಕಡಿಮೆ ಒಂದು ದೊಡ್ಡ ಹಜಾರ, ಒಂದು ದೊಡ್ಡ ಹಾಲ್ ತರ ಇದೆ, ಎಲ್ಲ ವೆಲ್ ಎಕ್ವಿಪ್ಡ್ ಹಾಲ್ ತರ ಇದೆ ಅವನ್ ತೇರು ಅಂತ. ದೊಡ್ಡದಾಗಿ ಶಿಪ್ ಬರುತ್ತಲ್ಲ, ಹಡಗುಗಳು, ಆ ತರ ಬಂತು ಅಂತ. ಅದೇ ತರ ಇಲ್ಲಿ ನಿಂತ್ಕೊಂಡು ಎದುರಾದ್ಮೇಲೆ ಏನು ಬಾಣಾಸುರ ಅವಳ ಮಗಳು ಉಷೆ ಇದ್ದಾಳಲ್ಲ, ಅವನು ಅನಿರುದ್ಧನ ತಗೊಂಡ್ಬಂದು ಇಟ್ಕೊಂಡ್ ಬಿಡ್ತಾಳೆ. ಅನಿರುದ್ಧ ಬಂದು ಪ್ರದ್ಯುಮ್ನ ಮಗ, ಪ್ರದ್ಯುಮ್ನ ಬಂದು ಕೃಷ್ಣನ ಮಗ. ಮೊಮ್ಮಗನ್ನ ಕಾಣಲಿಲ್ಲ ಅಂತ ರುಕ್ಮಿಣಿಗಳು ಅಂತ ಹೇಳ್ತಾಳೆ. ಅವಾಗ ಏನ್ ಮಾಡೋದು ಅಂತ ಹೇಳಿ ಅವಾಗ ಇದು ಹಾಕಿ ನೋಡ್ತಾಳೆ, ಅಂಜನ ಹಾಕಿ ನೋಡಿದಾಗ ಈ ಉಷೆಯನ್ನೋಳು ಇವನ್ನೆಲ್ಲ ಮಜ್ಜೆ ಸಮೇತ ತಗೊಂಡೋಗ್ಬಿಟ್ಟಿರ್ತಾಳೆ ರಾತ್ರಿಗೆ ಅವಳು.
ಅವ್ರಿಗೆಲ್ಲ ಇಂದ್ರಜಾಲ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ಮಂಚ ಸಮೇತ ತಗೊಂಡೋಗಿ ತನ್ನ ಅರಮನೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಅವನನ್ನ ಬಿಟ್ಬಿಡು ಅಂದ್ರೆ ಬಿಡ್ತಾ ಇಲ್ಲ ಇವನು ಬಾಣಾಸುರ. ಯಾಕಂದ್ರೆ ಇವನು ತಪ್ಪಾಗಿ ಬಂದಿದ್ದಾನೆ, ಇವನನ್ನ ಕೊಲ್ಲೇಬೇಕು. ಇವನು ಅವ್ರು ಹೇಳ್ತಾರೆ ಅವನೇನ್ ಬರ್ಲಿಲ್ಲ, ನಿನ್ ಮಗಳೇ ತಗೊಂಬಂದು ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ರು ಕೇಳೋದಿಲ್ಲ. ಅವ್ರ ಮಗಳೇ ಹೇಳ್ತಾಳೆ ನನಗಿಷ್ಟಪ್ಪ, ನಾನೇ ತಗೊಂಬಂದು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಒಪ್ಪೋದಿಲ್ಲ, ಕೊಲ್ಬೇಕು ಅಂತ ಇರ್ತಾನೆ. ಅದಕ್ಕೋಸ್ಕರ ಯುದ್ಧಕ್ಕೆ ಹೋಗ್ತಾನೆ. ಅವಾಗ ಕೃಷ್ಣ ಬಾಣಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅವನನ್ನ ವೆಂಟ್ರಿಗಿನಂಗುಂ ಆರ್ಪಡುವಾನೇಮಿ, ಆ ಬಾಣಾಸುರನ ಅವನಿಗೆ 1000 ತೋಳು. ಈ ಕಾರ್ತಿಕ ವೀರ್ಯಾರ್ಜುನ ಹತ್ರ ಈ ಬಾಣಾಸುರನ ಒಬ್ಬ, ಅವನಿಗೆ 1000 ತೋಳು ಇರುತ್ತೆ. ಆ 1000 ತೋಳಲ್ಲಿ 2 ತೋಳು ಮಾತ್ರ ಬಿಡ್ತಾನಂತೆ, ಬಾಕಿದೆಲ್ಲ 998 ತೋಳನ್ನ ಕತ್ತರಿಸ್ಬಿಡ್ತಾನೆ. ನೇಮಿ ಯಾವ್ದ್ರಲ್ಲಿ ಸುದರ್ಶನ ಚಕ್ರದಿಂದ ಕತ್ತರಿಸ್ಬಿಡ್ತಾನೆ. ಅಂತವನ ಅರವಣೆಯಾಚೆ ಬಡಿಕೆ, ಅವನ ಪಾದಗಳಿಗೆ ನೇರ್ಪಡುವ ತಾನ್ ಮುಯಲು ನೆಂಜೆ, ಮನಸ್ಸು ತಾನೇ ಪ್ರಯತ್ನ ಮಾಡ್ತಾನೆ ಅಂತ. ಇವಾಗ ಈ ಕಥೆ ಎಲ್ಲ ಕೇಳಿದ್ರೆ ನಮಗೂ ಆಸೆ ಬರುತ್ತೆ, ಅಯ್ಯೋ ಅಂಥದ್ದು ಭಗವಂತನ ಶರಣಾಗತಿ ಮಾಡ್ಕೊಂಡ್ರೆ ಅಂಥವ್ರನ್ನ ಮಾಡ್ಕೋಬೇಕು, ಯಾರೇ ನಮಸ್ಕಾರ ಮಾಡ್ಬೇಕು ಅಂಥವ್ರನ್ನ ನಮಸ್ಕಾರ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಸತ್ತಲ್ಲ. ಅದನ್ನ ಮುಯಲು ನೆಂಜೆ ಅಂತ ನೇರ್ಪಡುವ, ಮುಯಲು ನೆಂಜೆ, ನನ್ನ ಮನಸ್ಸು ಹಾಗೆ ಶುದ್ಧವಾಗಿ ಹಾರೈಸುತ್ತೆ, ಭಗವಂತನನ್ನೇ ಆಶ್ರಯಿಸ್ಬೇಕು ಅಂತ ಆಸೆ ಪಡುತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡಿಗೆಯನ್ನು நெஞ்சால் நிலப்பரியலேலும் நெஞ்சால் நினைப்பரியலேலும் நிலை பெற்று என் நெஞ்சமே பேஷா நினைக்குங்கால், நிலை பெற்று என் நெஞ்சமே பேஷா நினைக்குங்கால், நெஞ்சத்து பேராது நிற்கும் நெஞ்சத்து பேராது நிற்கும் பெருமானை என் கொலோ, பெருமானை என் கொலோ, போராது நிற்பதுணர்வு, போராது நிற்பது உணர்வு, நெஞ்சால் நிலப்பரியலேலும் நிலை பெற்று என் நெஞ்சமே பேஷாய் நினைக்குங்கால், நெஞ்சத்து பேராத நிற்கும் பெருமானே என் கொலோ, ஓராது நிற்பதுணர்வு. நெஞ்சால் நினைப்பரியலேலும் நிலை பெற்று என் நெஞ்சமே பேசாய் நினைக்குங்கால், நெஞ்சத்து பேராது நிற்கும் பெருமானை என் கொலோ, ஓராது நிற்பது உணர்வு. ಸ್ವಾಮಿಯನ್ನ ಭಗವಂತನನ್ನ ಮನಸ್ಸಾರೆ ಒಂದು ಸತಿ ನಾವು ನೆನೆಸ್ಬಿಟ್ರೆ ಸಾಕು, ಅವರೇ ನಮ್ಮನ್ನ ಕಾಪಾಡ್ತಾನೆ, ನಾವೇನು ಅದನ್ನ ಹೆಚ್ಚಿಗೆ ಪ್ರಯತ್ನ ಪಡಬೇಕಾಗಿಲ್ಲ ಅಂತ. ನೆಂಜಾಲ್ ನಿನೈಪರಿಯಲೇಲು, ನಿಮ್ಮ ಮನಸ್ಸಿಂದ ನೀವು ಭಗವಂತನ ನೆನೆಸ್ಕೊಳ್ಳೋಕ್ಕೆ ಆದ್ರೆ ಸಾಕು, ಅಷ್ಟೇ ಸಾಕು ಅಂತ. ಇದನ್ನೇ ನಾವು ವರಾಹ ಚರ್ಮ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಧಾತು ಸಾಮ್ನೆ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಯೋ ನರಃ ಧಾತು ಸಾಮ್ನೆ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಸ್ಥ ಮ್ರಿಯಮಾಣಂ ಚ ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಅಂತ ವರಾಹಚರ್ಮ ಶ್ಲೋಕದಲ್ಲಿ ಹೇಳ್ತಾನೆ. ಮನಸ್ಸು ಆರೋಗ್ಯ ಎಲ್ಲ ಒಳ್ಳೇದಿದ್ದಾಗ ಒಂದ್ಸತಿ ಅವನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು, ನೀವು ಶರಣಾಗ್ಬಿಟ್ರೆ ಸಾಕು, ನಾನೇ ನಿಮ್ಮನ್ನ ಜ್ಞಾಪಿಸ್ಕೊಂಡು ನೀವು ಅಂತ್ಯಕಾಲದಲ್ಲಿ ಎಲ್ಲಿರ್ತೀರೋ ಅಲ್ಲಿ ಬಂದು ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ, ಉಜ್ಜೀವನ ಮಾಡ್ತೀನಿ, ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಇದು ಭಗವಂತ ಅದಕ್ಕೆ ನೆಂಜಾಲ್ ನಿನೈಪರಿಯಲೇನು ನಿಲೆಪತ್ತು, ಆ ಥರ ಒಂದು ಘಟ್ಟಕ್ಕೆ ಬರ್ಬೇಕು ನಾವು. ಎನ್ ನೆಂಜಮೇ ಪೇಶಾಯ್ ನಿನೈಕುಂಗಾಲ್, ನನ್ನ ಮನಸ್ಸೇ ಹೇಳಪ್ಪ, ನೀನು ಹಂಗೇನೆ ಯೋಚನೆ ಮಾಡೋಕ್ಕಾಗತ್ತಾ ನಿನಗೆ, ಹಂಗೆ ನೀನು ಭಗವಂತನ ಧ್ಯಾನ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ ಮನಸ್ಸನ್ನ. ನೆಂಜತ್ತು ಪೇರಾದ ನೆಕ್ಕುಂ ಪೆರುಮಾನೈ, ಮನಸ್ಸಿಗೆ ಏನಪ್ಪ ಅಂತ ಹೇಳಿದ್ರೆ ಮನಸ್ಸಲ್ಲಿ ಅಗಲದೆ ನಿಲ್ಲುವವನಾದ ಸ್ವಾಮಿಯನ್ನ ಮನಸ್ಸು ಅನುಸಂಧಾನ ಮಾಡದೇ ಇರುವುದು. ಇಷ್ಟೆಲ್ಲ ಒಳ್ಳೇದು ನಮಗೆ ಮಾಡೋ ಭಗವಂತನ
ಯಾಕೆ ನಾವು ನೆನೆಸ್ಕೊಳ್ತಾ ಇಲ್ಲ, ಇದೇ ನಂಗೆ ಆಶ್ಚರ್ಯ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಳ್ವಾರ್ ಹೇಳ್ತಾರೆ. ಎನ್ಕಲೋ ಓರಾದ ನಿற்பದು ಉಣರ್வு, ಅದೇ ಮತ್ತೆ ಅವನ ಬಗ್ಗೆ ಏನು ಫೀಲಿಂಗ್ಸೇ ಇಲ್ಲ ಅಂತ ಹೇಳ್ತೀರಾ, ಆಶ್ಚರ್ಯ ಅಲ್ವಾ? ನೀವು ಇಷ್ಟೆಲ್ಲ ಉಪಕಾರಕನಾಗಿ ಒಂದ್ಸತಿ ನೀವು ನಾನು ಎಲ್ಲ ಸ್ಥಿತಿ ಮೇಲೆ ಸುಸ್ವಸ್ಥೆ ಧಾತು ಸಾಮ್ಯ ಸ್ಥಿತಿ ಭಯಂ ಅಂತೆಲ್ಲ ಹೇಳಿ ಅವನು ಕಾಪಾಡಕ್ಕೆ ಸಿದ್ಧೋಪಾಯ ರೆಡಿಯಾಗಿದ್ದಾನೆ. ನಾವು ನಮ್ಮ ಕೈಲಾದ ಸಾಧ್ಯೋಪಾಯ ಮಾಡಬೇಕು, ಅಷ್ಟು ಕೂಡ ಮಾಡ್ತಾ ಇಲ್ಲ ನಾವು. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಇವರು ಆಳ್ವಾರ್ಗಳು ಪುಲಂಬ್ತಾರೆ. ಪುಲಂಬೋದು ಅಂತ ಹೇಳಿದ್ರೆ ಬೇಜಾರು ಪಟ್ಕೊಳ್ತಾರೆ. ಹಿಂಗೆಲ್ಲ ಎಷ್ಟು ಸುಲಭನಾಗಿದ್ದು ಎಲ್ರಿಗೂ ಉಪಕಾರ ಮಾಡ್ತಾನೆ ಅಂತಿದ್ದಾಗಲೂ ಅವ್ರು ಬಿಡ್ತಾ ಇರಲಿಲ್ಲ, ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಅನುಭವ. ಉಣರಿಲ್ ಉಣರ್ವರಿಯನ್ உணரில் உணர் உணர்வில் உணர்வரியன் உணரில் உணர்வரியன் உள்ளம் புகுந்து உள்ளம் புகுந்து உணரிலும் காண்பரியன் உண்மை உணரிலும் காண்பரியன் உண்மை இடரணிய கொங்கணைந்து வண்டரையும் கிணறணைய கொங்கணைந்து வண்டு அறியும் துழாய்க்கோ தன் துழாய்க்கோ மானை தன் துழாய்க்கோ மானை எங்கணைந்து காண்டும் வினி எங்கணைந்து காண்டும் இனி உணரில் உணர்வரியன் உள்ளம் புகுந்த உணரிலும் காண்பரியன் உண்மை இடரடைய கொங்கணைந்து வண்டரையும் தன் துழாய் கோமானை எங்கடைய காண்டும் மணி. உணரில் உணர்வரியன் உள்ளம் புகுந்து உணரிலும் காண்பரியன் உண்மை கிணறடைய கொங்கணைந்து வண்டு அறியும் தன் துழாய்க்கோ மானை எங்கணைந்து காண்டும் இனி. ಅವನನ್ನ ಉಣರ್ವರಿಯನ್ ತಿಳ್ಕೊಬೇಕು ಅಂದ್ರೆ ಆಗೋದೇ ಇಲ್ಲ ಅಂತೆ. ಪೂರ್ತಿ ಯಾರಾದ್ರೂ ಭಗವಂತನ ಬಗ್ಗೆ ನಾನೆಲ್ಲ ವಿಷಯ ತಿಳ್ಕೊಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಅವ್ರಿಗೆ ತಿಳ್ಕೊಳಕ್ ಆಗೋದಿಲ್ಲ. ಅವನ ಬಗ್ಗೆ ಏನ್ ತಿಳ್ಕೊಳಕ್ ಆಗಲ್ಲ ಅಂತಿದ್ರೆ ಬೇಕಾದ್ರೆ ಒಂದ್ ಸ್ವಲ್ಪ ತಿಳ್ಕೊಬೋದೇ, ನಾನು ಅವನ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಡ್ತೀನಿ, ಎಲ್ಲ ಗೊತ್ತು ನನಗೆ, ಸುಮಾರು ಗೊತ್ತು ಅಂತೆಲ್ಲ ಯಾರು ಅನ್ಕೋತಾರೋ ಅವ್ರಿಗೇನು ಗೊತ್ತಿಲ್ಲ ಅಂತ ಅರ್ಥ. ಯಾಕಂದ್ರೆ ಉಳ್ಳಂ ಪುಹಂದು ಪುನರಿಲುಂ, ಒಂದ್ ವೇಳೆ ಅವನೇ ಮನ್ಸೊಳಗೆ ಹುಕ್ಕಿ ಕೂತ್ಕೊಂಡಿದ್ರೆ ಕೂಡ ಕಾಣ್ಬರಿಯನ್ ಉಣ್ಮೆ, ನಿಜವಾದ ಸಂಗತಿ ಏನು ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅವನ್ಗೆ ಅವನ ಬೆಲೆ ಗೊತ್ತಿಲ್ಲ. ತಾನ್ ತನ್ ಪೆರುಮೆ ಅರಿಯಾನ್ ದೂದು ವೇಂದರ್ಕಾಯ್ ಅವ್ರು ಹೇಳ್ತಾರೆ, ಅವನು ಭಗವಂತನಿಗೆ ಅವನ ಮಹಿಮೆ ಗೊತ್ತಿಲ್ಲ. ಆತರ ಇರ್ಬೇಕಾದ್ರೆ ಅವನು ಒಳಗಡೆ ಇದ್ರೇನೋ ಹೊರಗಡೆ ಇದ್ರೇನೋ ಅಂತ ನಮಗೂ ಗೊತ್ತಾಗೋದಿಲ್ಲ ಅಂತ. ಇದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಗೋವಿಂದೇತಿ ಯದಾ ಕ್ರಂದಾತ್ ಕೃಷ್ಣ ಮಾಂ ದೂರವಾಸಿನಂ ಋಣಂ ಪ್ರವೃದ್ಧಮಿವಸ್ಮೆ ಹೃದಯನ್ನಪ ಸರ್ಪತಿ. ಕೃಷ್ಣ ಹೇಳೋದು ಇದು ಭಾಗವತದಲ್ಲಿ ಬರುತ್ತೆ. ಗೋವಿಂದೇತಿ ಅಂತ ದೂರದಿಂದ ಆಕ್ರಂದನ ಮಾಡುತ್ತಂತೆ. ಎಂಥ ಸೌಲಭ್ಯಶಾಲಿ, ಎಂಥ ಗುಣವಂತ ಭಗವಂತ ಅಂತ ಅರ್ಕೊಳ್ಬೇಕಾದ್ರೆ ಇದೊಂದು ಶ್ಲೋಕ ಸಾಕು. ಯಾಕೆಂತ ಹೇಳಿದ್ರೆ ಎಲ್ಲೋ ದೂರದಿಂದ ದ್ರೌಪದಿ ಕೇಳಿದ್ಲು, ಆದ್ರೆ ನಾನು ಋಣಮುಕ್ತನಾಗ್ಲಿಲ್ಲ ಅಂತ. ಒಂದು, ಅವಳಿಗೆ ಏನ್ ಕಷ್ಟ ಆಯ್ತು ನಿಜವಾಗ್ಲೂ ಅದನ್ನೇನು ಪರಿಹರಿಸ್ಲಿಲ್ಲ. ಇನ್ನೊಂದು, ಕೇಳಿದ ತಕ್ಷಣ ಬಂದು ಎದುರಿಗೆ ನಿಂತು ಸಹಾಯ ಮಾಡ್ಲಿಲ್ಲ. ನಾನು ಎಲ್ಲೋ ರಿಮೋಟ್ ಅಲ್ಲಿ ಇದ್ದೆ, ಅದಕ್ಕೂ ತೊರತೆಯಿಂದ ಇದ್ದೇನೆ, ಅದಕ್ಕೋಸ್ಕರ ದ್ರೌಪದಿಯ ನೇರ ಮುಖ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೂ ಆಗಲ್ಲ, ಮಾತಾಡ್ಸಕ್ಕೂ ಆಗಲ್ಲ ಇವಾಗ ಅಂತ ಅದನ್ನ ಹೇಳ್ತಾರೆ ಇಲ್ಲಿ. ಉಣರಿಲುಂ ಕಾಣ್ಬರಿಯನ್ ಉಣ್ಮೈ. ಅಲ್ಲಿ ಫ್ಯಾಕ್ಟ್ ಏನಿದೆ ಅಂತ ಹೇಳಿದ್ರೆ ಈ ಭಗವಂತನಿಗೆ ಅತಿಯಾದ ಸಂಕೋಚ. ಆ ಸಂಕೋಚದಲ್ಲಿ ಯಾರಾದ್ರೂ ಹೊಗಳ್ತಾ ಇದ್ರೆ ಅವನಿಗೆ ಹೊಗಳಿಯನ್ನ ಹೊನ್ನ ಶೂಲಕ್ಕಿಡಿ ಅಂತ ಹೇಳ್ತಾರೆ, ಅದೇ ಸರಿ. ಹೊಗಳ್ತಾ ಇದ್ರೆ ಭಗವಂತನಿಗೂ ಇಷ್ಟ ಆಗಲ್ಲ. ಅದಕ್ಕೆ ಅದೇನು ಎಲ್ಲರಿಂದ ಮರೆಸ್ಬಿಡ್ತಾನೆ ಭಗವಂತ. ತಾನು ಅಷ್ಟೇನೆ, ಅವನು ಯಾರಾದ್ರೂ ಮನ್ಸಲ್ಲಿ ಹೊಕ್ಕಿದ್ರೆ ಕೂಡ ತಾನ್ ತನ್ ಪೆರ್ಮೆ ಅರಿಯಾನ್ ದೂದುವೇಂದರ್ಕಾಯ್,
ಅವನು ತನ್ನ ಮಹಿಮೆನೇ ಗೊತ್ತಿಲ್ಲದೆ ಈ ಪಾಂಡವರಿಗೋಸ್ಕರ ದೂತನಾಗಿ ಹೋಗ್ತಾನೆ. ಆ ಕೆಲಸ ನಿಕೃಷ್ಟವಾದ ಕೆಲಸ, ದ್ಯೂತಿಗೆ ಕೆಲಸ. ಅದನ್ನೇ ದ್ಯೂತ ಇದು ದೂತನಾಗಿ ಹೋಗೋದು, ಅದನ್ನೇ ಮಾಡ್ತಾನೆ ಅಂತೆ. ಅವನ ಯಾವ ಕೆಲಸ ಜಾಸ್ತಿ ಹೆಚ್ಚು ಕಡಿಮೆ ಅಂತ ನೋಡೋದಿಲ್ಲ. ತಂಟುಡಾಯ್ಕೋ ಮಾನೆ, ಇವನ್ನ ಏನ್ ಮಾಡ್ಬೇಕು ಅಂದ್ರೆ ಎಂಗಡೆಯಿಂದ ಕಾಂಡೊಮ್ಮಿನಿ. ಎಲ್ಲಿ ಹೋಗಿ ಹುಡ್ಕೋದು ಇವನ್ನ? ಎಲ್ಲಿ ಸಿಗ್ತಾನೆ ನಮ್ಗೆ? ಇನ್ನು ಹೋಗಿ ಎಲ್ಲಾದ್ರೂ ಹುಡ್ಕೋದು ಕಷ್ಟ. ಭಗವಂತ ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸುಲಭವಾಗಿ ಸಿಗೋನಲ್ಲ. ಒಂದ್ ವೇಳೆ ಅವನೇ ನಮ್ಮ ಮನಸ್ಸಲ್ಲಿ ಹೋಗಿದ್ರೆ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಹೀಗಿರ್ಬೇಕಾದ್ರೆ ಅವನಿಗೆ ಬೇಜಾರು ಬಂದ್ಬಿಟ್ಟು ಎಲ್ಲೂ ನಮ್ಗೆ ಸಿಗೋದಿಲ್ಲ. ಎಲ್ಲಿ ಸಿಗ್ತಾನೆ ಭಗವಂತ? ಮುಂದಿನ ಹಾಡು ಹೋಗೋಣ. இனியவன் மாயன் என உரைப்பரேலும் இனியவன் காண்பரியனேலும் இனியவன் கள்ளத்தாள் மண் கொண்ட வெண்கடந்த பைங்கழலான் உள்ளத்தின் உள்ளே உளன் இனியவன் மாயன் என உரைப்பரேலும் இனியவன் காண்பரியனேலும் இனியவன் கள்ளத்தாள் மண் கொண்ட விண்கடந்த பைங்கழலான் உள்ளத்தின் உள்ளே உளன். இனியவன் மாயன் என உரைப்பரேலும் இனியவன் காண்பரியனேலும் இனியவன் கள்ளத்தால் மண் கொண்டு விண்கடந்த பைங்கழலான் உள்ளத்தின் உள்ளே உளன். ಭಗವಂತನ ಮಾಯೆಗಳು, ಮಾಯಚೇಷ್ಟಿತಗಳು ಯಾರಿಂದನೂ ಅರ್ಥಕೊಳಕ್ಕಾಗೋದಿಲ್ಲ. ಇನಿಯವನ್ ಮಾಯನ್ ಕೇಳ್ಬೇಕಾ? ಹೇಗೆಪ್ಪ, ಎಲ್ಲಿ ಸಿಗ್ತಾನೆ ಅಂತ ಹಿಂದಿನ ಹಾಡಲ್ಲಿ ಹೇಳ್ತಾ ಇದ್ರೆ ಇನಿಯವನ್ ಮಾಯನ್ ಹೇಳಕ್ಕೆ ಆಗಲ್ಲ ಎಲ್ಲಿ ಸಿಗ್ತಾನೆ ಅಂತ. ಯಾಕಂದ್ರೆ ಮಮ ಮಾಯ ದುರತ್ಯಯ ಅಂತ ಭಗವದ್ಗೀತೆಯಲ್ಲಿ ಅವನೇ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಯಂತ್ರಾರೂಢಾನಿ ಮಾಯೆಯ, ಎಲ್ಲರೂ ಯಂತ್ರಗಳ, ಒಳ್ಳೆ ರೋಬೋಟ್ಸ್ ತರ ತಮ್ಮ ಎಲ್ಲ ನನ್ನ ಹತ್ರ ಕಂಟ್ರೋಲ್ ಆಗಿದೆ, ಆದ್ರೆ ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಮಮ ಮಾಯ ದುರತ್ಯಯ, ಯಾರಿಗೂ ನನ್ನನ್ನು ಗುರುತಿಸ್ಕೊಳಕ್ ಆಗೋದಿಲ್ಲ, ನನ್ನನ್ನು ಪೂರ್ತಿ ತಿಳ್ಕೊಳಕ್ಕೂ ಆಗೋದಿಲ್ಲ ಅಂತ ಮೋಸದಿಂದ ನಿನ್ನೆ ಹಾಡ್ತಾನೆ. ಇನಿಯವನ್ ಕಳ್ಳತ್ತಾಲ್ ಮಣ್ಕೊಂಡ. ಸರಿ, ಅವನು ಅದಾಯ್ತಾ ಅಂತ ಹೇಳಿದ್ರೆ ಇನ್ನು ಅವನು ಮೋಸದಿಂದ ಮಹಾಬಲಿ ಹತ್ರ ಮಣ್ಣು ಎಲ್ಲ ದಾನವಾಗಿ ಪಡ್ಕೊಳ್ತಾನಲ್ಲ. ವೆಂಕಡಂದ ಪೈಕಳಾನ್, ಇಡೀ ಅಂತರಿಕ್ಷವನ್ನ ಹೋಗಿ ಕಾಲ್ ನೀಡ್ತಾನಲ್ಲ. ಉಳ್ಳತ್ತಿನ್ನುಳ್ಳೇ ಉಳನ್, ಅಲ್ಲಿ ನೋಡಿದ್ರೆ ಅಲ್ಲಿ ದೊಡ್ಡದಾಗಿ ಬೆಳೆದು ತ್ರಿವಿಕ್ರಮ ಅವತಾರ ಮಾಡಿ ಇಡೀ ಆಕಾಶದೆಲ್ಲ ಅಳ್ಕೊಂಡ ಅನ್ನೋ ತರ ಕಾಣ್ತಾ ಇದೆ. ಆದ್ರೆ ಅವನಿಗೆ ಎನ್ನುಳ್ಳತ್ತೇ ಉಳನ್, ಆದ್ರೆ ನಮ್ಮ ಹೃದಯದಲ್ಲೂ ಇದ್ದಾನೆ ಅವನು. ಅದೇಗ್ ಸಾಧ್ಯ? ಅದೇ ಇವನು ಇದು ಅಘಟಿತ ಘಟನಾ ಸಾಮರ್ಥ್ಯ, ಆಶ್ಚರ್ಯ ಚೇಷ್ಟಿತ ಭಗವಂತ ಮಾಡುವಂತ ಚೇಷ್ಟೆಗಳಿವೆಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಆಳ್ವಾರು. ಮುಂದಿನ ಹಾಡು ಹೋಗೋಣ. உளனாய நால்மறையினுள் பொருளை உள்ளத்து உளனா தேர்ந்துணர்வரேலும் உளனாயவன் தாமரை நெடுங்கண் மாயவனை யாவரே கண்டாருஹப்பர் கவி
உளனாய நால்மறையினுள் பொருளை உள்ளத்து உளனாய தேர்ந்துணர்வரேலும் உளனாய வண்தாமரை நெடுங்கண் மாயவனே யாவரே கண்டாருகப்பர் கவி. புலனாய நால்வரையில் ஆழ்மறையில் பொருளை உள்ளத்து உளனாக தேர்ந்து உணர்வரேலும் உலகாய தாமரை நெடுங்கண் மாயவரே அவரே கண்டாரு அப்பர் கவி. ಗಂಡಾರುಹಪ್ಪರ್ ಕವಿ. ಉಳನಾಯ ಯಾರಪ್ಪ ಅಂತ ಹೇಳಿದ್ರೆ ಭಗವಂತ 4 ವೇದಗಳಲ್ಲಿ ಇರ್ತಾನಂತೆ. ವೇದ ಪ್ರತಿಪಾದ್ಯನಾದ ಭಗವಂತ 4 ವೇದಗಳಿಗೂ ಹೇಳೋಕೆ ಏನಪ್ಪ ವಸ್ತು ಅಂದ್ರೆ ಭಗವಂತನ ವಿಚಾರನೆ, ಬೇರೆ ಏನಿಲ್ಲ. ಅವನು ಅಂತರಾರ್ಥ, ವೇದಗಳಿಗೆ ಅಂತರಾರ್ಥವಾಗಿ ಪೊರುಳು ಅಂತ ಹೇಳಿದ್ರೆ ಅದರ ಒಳ ಅರ್ಥ ಇದೆಯಲ್ಲ, ಉಪನಿಷತ್ ಸಾರವಾಗಿದ್ದಾನೆ ಭಗವಂತ. ಅವನನ್ನ ಹೇಗೆ ತಿಳ್ಕೊಳ್ಳೋದು? ಅವನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ ಅಂತ ಹೇಳಿದ್ರೆ, ಉಳನಾಹತೆ ಉಣರ್ವರೆ ಇದನ್ನೆಲ್ಲ ಏನೋ ಕಾಲಕ್ಷೇಪ ಮಾಡಿ ಉಪನಿಷತ್ತು ಅರ್ಥಗಳೆಲ್ಲ ತಿಳ್ಕೊಂಡು ಎಂದು ಉಣರ್ವರೆ ತಿಳ್ಕೊಂಡಿದೀನಿ ಅಂತ ಯಾರಾದ್ರು ಅಂದ್ರೆ, ಉಳನಾಯ ತಾಮರೆ ಕಣ್ಣೆಡುಂಗಣ್, ಅವನನ್ನ ಆ ತಾಮರೆ ಕಣ್ಣು ಉದ್ದನೆ ದೊಡ್ಡ ವಿಶಾಲವಾದ ನೇತ್ರ ಇದೆಯಲ್ಲ, ಅವನನ್ನ ಕಂಡಿದಾರ ಯಾರಾದ್ರು? ನೋಡಿದಾರ ಯಾರಾದ್ರು? ಮಾಯವನೇ ಯಾವರೇ ಯಾರಾದ್ರೂ ನೋಡಿದಾರ? ಒಂದು ವೇಳೆ ನೋಡಿದ್ರು ಅವರನ್ನ ವರ್ಣಿಸಕ್ ಆಗತ್ತ ಬಾಯಿನಲ್ಲಿ ಅಂತ ಕೇಳ್ತಾರೆ ಇಲ್ಲಿ. ಅದನ್ನ ಕಂಡಾರುಹಪ್ಪರ್ ಕವಿ. ನಿಜವಾಗ್ಲೂ ಯಾರಾದ್ರೂ ನೋಡಿದಾರ? ದರ್ಶನ ಸಮಾನವಾದ ರೂಪವನ್ನ ಎದುರಿಗೆ ಭಗವಂತನನ್ನು ನೋಡಿದಾರ? ನೋಡಿದ್ರು ಕೂಡ ಅದನ್ನ ಬಾಯಲ್ಲಿ ಹೇಳಕ್ಕಾಗತ್ತಾ? ಅದ ಹೇಗೆ ಹೇಳಕ್ಕಾಗತ್ತೆ? ಉಹಪ್ಪರ್ ಕವಿ, ಬಾಯಲ್ಲಿ ಬಾಯಿಂದ ವರ್ಣಿಸೋಕ್ಕಾಗಲ್ಲ, ಅಷ್ಟು ಅತೀತವಾದದ್ದು ಅಂತ. ಇಲ್ಲಿ ಚಾಂದೋಕ್ಯ ಉಪನಿಷತ್ತಲ್ಲಿ ಕಪ್ಯಾಸಂ ಪುಂಡರೀಕಮೇ ವಾಕ್ಷಿಣಿ ಅಂತ ಹೇಳ್ತಲ್ಲ, ಅದರಲ್ಲಿ ವರ್ಣಿಸುತ್ತೆ. ಅದು ಕೂಡ ಆ ಕಣ್ಣು, ಆ ತಾಮರೆ ಕಣ್ಣು ಅಷ್ಟು ಚೆನ್ನಾಗಿತ್ತು ಅಂತ. ಹೇಗಿತ್ತು ಅಂದ್ರೆ ಲೇಸಾಗಿ ಕೆಂಪಗಿತ್ತು, ಕೃಪೆ ಅದರಲ್ಲಿ ಲೇಸಾಗಿ ಕಾಣಿಸ್ತಾ ಇತ್ತು, ಎಲ್ಲರ ಮೇಲೆ ಕರುಣೆಯಿಂದ ಇರ್ತಾ ಇದ್ದ. ಆ ದೃಷ್ಟಿ ಸ್ವಲ್ಪನೇ ನಮ್ಮ ಮೇಲೆ ಬಿದ್ರೆ ಸಾಕು ಅನ್ನೋ ಹಾಗೆ ಅನಿಪೇಕ್ಷಣದ ದೃಷ್ಟಿ ಬೀಳ್ಬೇಕು ಅಂತ ಆಂಡಾಳ್ ಕೂಡ ಕೇಳ್ಕೊತಾರೆ ನೋಡಿ. திங்களும் ஆதித்யனும் எழுந்தார் போல் ಕಿಂಕಿಣಿವಾಯ್ ಚೈನ ತಾಮರೆ ಪೋಲ್, ಅದನ್ನ ಹೇಳ್ತಾರೆ. ಆ ತರ ಇದ್ರೆ ಸಾಕು, ತಾವರೆ ಹೂ ತರ ವಿಕಸಿತವಾದ ಅವನ ಕಣ್ಣುಗಳು, ಆ ಕಣ್ಣುಗಳ ದೃಷ್ಟಿ ಇದ್ರೆ ಸಾಕು, ಎಲ್ಲರೂ ಉದ್ಧಾರ ಆಗ್ಬಿಡ್ತಾರೆ. ಆದ್ರೆ ಅದನ್ನ ನೋಡಿದವ್ರು ಯಾರು, ಹೇಗೆ ನಿಜವಾಗ್ಲೂ ಕಂಡಿದ್ದೀರ ಹೇಳ್ತಾರ ಅಂತ ಅಂದ್ರೆ, ಸುಲಭವಾಗಿ ಅವನನ್ನ ನೋಡ್ಬಿಡಕ್ಕೆ ಯಾರಿಗೂ ಆಗೋದಿಲ್ಲ ಅಂತಾನೆ. ಮುಂದಿನ ಹಾಡುಬೋಣ. ಕಂಡಾರು ಹಪ್ಪರ್ ಕವಿ, ಯಾವರೇ ಕಂಡಾರಂತ, ಯಾರು ತಾನೇ ನೋಡಿದಾರೆ ಭಗವಂತನ? ನೋಡಿದವ್ರು ಹೇಳಕ್ಕೆ ಹೇಳ್ತಾನೆ ಇರ್ತಾರೆ. ಯಾವರೇ ಕಂಡಾರಿ, ಹೇಗ್ ನೋಡಿದ್ರು, ಎಲ್ಲಿ ನೋಡಿದ್ರು ಅಂತ ಹೇಳಿದ್ರೆ ವರ್ಣಿಸೋಕೆ ಆಗೋದಿಲ್ಲ, ಆ ತರ ಇರುತ್ತೆ. ಎಷ್ಟು ಕಡೆ ನಾವು ನೋಡಿದ್ದೀವಿ, ಬಾಯಲ್ಲಿ ಯಶೋದೆಗೆ 14 ಲೋಕ ತೋರಿಸ್ತಾನಲ್ಲ, ತೋರ್ಸಿದ ಮೇಲೆ ಅವಳಿಗೆ ಹಾಗೆ ಏಮಾರಿಸ್ಬಿಡ್ತಾನೆ, ಮರ್ತೋಗುತ್ತೆ ಅವಳಿಗೆ, ಎಲ್ಲ ಮರ್ತೋಗುತ್ತೆ. ಇದೇ ತರ ವರಗಳನ್ನು ಕೊಡ್ಬೇಕಾದ್ರೆ ನಾವು ನೋಡ್ತೀವಿ. ಮೊನ್ನೆ ಇದು ಜಮದಗ್ನಿ ಎಲ್ಲರನ್ನ ಕೊಂದ್ಬಿಡು ಅಂತ ಹೇಳಿದಾಗ ಎಲ್ಲರನ್ನ ಕೊಂದ್ಬಿಡ್ತಾನೆ. ಯಾರು? ಪರಶುರಾಮ. ಎಲ್ಲರನ್ನ ಬದುಕಿಸ್ಕೊಟ್ಟಾಗ ಪರಶುರಾಮ ಅದಕ್ಕೆ ಮುಂಚಿತವಾಗಿ ಹೇಳ್ತಾನೆ, ಎಲ್ಲರನ್ನು ನಾನೇ ಕೊಂದೆ ಅಂತ ನೀವು ನಮ್ಮ ತಾಯಿನ ಅದು ಕೊಂದಿದ್ದು ಅವಳು ನೆನಪಿಲ್ಲದೆ ಇರ್ಲಿ ಅಂತ ಹೇಳ್ತಾನೆ. ಯಾಕಂದ್ರೆ ಅದೊಂದು ಕೆಟ್ಟಗಳಿಗೆ, ಆ ವಿಷಯಗಳಿಗೆ ಯಾಕೆ ನೆನಪಿಸ್ಕೊಂಡು ಏನ್ ಮಾಡ್ಬೇಕಾಗಿದೆ, ಅದು ನೆನಪಿಲ್ಲದೆ ಇರ್ಲಿ ನಮ್ಮ ಅಮ್ಮನಿಗೆ ಅಂತ ಒಂದು ವರವನ್ನು ಪಡ್ಕೊಳ್ತಾನೆ. ಅದೇ ತರ ಇಲ್ಲಿ ಭಗವಂತನನ್ನ ಯಾರು ತಾನೇ ನೋಡಿದ್ರೆ ಪೂರ್ತಿ ನೆನಪ್ತಾನೆ ಇರುತ್ತಾ, ಅಥವಾ ಹೇಳಕ್ಕೂ ಆಗತ್ತಾ, ಯಾರಿಗಾದ್ರೂ ಪೂರ್ತಿ ವರ್ಣಿಸಕ್ಕಾಗತ್ತಾ ಅಂತ ಅದನ್ನ ಹೇಳ್ತಾರೆ. ಇಲ್ಲಿ ಯಾವರಕ್ಕೆನ್ನು ನೋಡಿದವ್ರು ಯಾರಪ್ಪ ನೋಡ್ತಾರೆ? ಅಷ್ಟು ಅಂದ್ರೆ ಅದೃಷ್ಟಶಾಲಿಗಳು ಮಾತ್ರನೇ ದರ್ಶನ ಸಮಾನ ರೂಪ ಅಂತ ಹೇಳ್ತಾರಲ್ಲ, ಎದುರುಗಡೆ ನಿಂತ್ಕೊಂಡಾಗೆ ಭಗವಂತನನ್ನ ದರ್ಶನ ಸಮಾನಾಕಾರವಾದ ರೂಪವನ್ನು ನೋಡಕ್ಕೆ ತುಂಬಾನೇ ತಪಸ್ಸಿರ್ಬೇಕು. ತಪಸ್ಸಿದ್ದವರು ಆ ಕಣ್ಣಿನ ಸೌಂದರ್ಯ ನೋಡಿದ ಕೂಡಲೇ ಅದನ್ನ ವರ್ಣಿಸಕ್ಕಾದ್ರೂ ಆಗತ್ತಾ? ಯಾವರೇ ಕಂಡ ನೋಡಿದವ್ರು ಹೇಳ್ತಾರ? ಅವ್ರ ಪಾಟಿಗೆ ಅವ್ರು ಬಿಟ್ಟಿರ್ತಾರೆ, ಏನ್ ನೋಡ್ಕೊಂಡಪ್ಪ ಯಾರಿಗೂ ಹೇಳ್ತಾರಲ್ಲ ಅಂತ ಬಿಟ್ಟಿರ್ತೀನಿ. ತುಂಬಾ ಜನ ನಾನು ನೋಡಿದ್ದೀನಿ, ಕೆಲವರೆಲ್ಲ ಹೇಳ್ತಾರೆ ಕನ್ಸಲ್ಲಿ ಇವ್ರು ಬಂದ್ಬಿಟ್ಟಿದ್ರು, ಅವ್ರು ಬಂದ್ರು, ಹಿಂಗ್ ಬಂದ್ರು ಅಂತೆಲ್ಲ. ತುಂಬಾ ಅಪರೂಪ.
ತುಂಬಾ ಅಪರೂಪ. ಒಂದ್ ವೇಳೆ ಆತರ ದೇವರೇ ಬಂದಿದ್ರೆ ಕೂಡ ಬಂದವರು ಯಾರು ಹೇಳ್ಕೊಡಲ್ಲ. ದೇವ್ರು ಬಂದಿದ್ದ ಅಂದ್ರೆ ಅಷ್ಟು ಪ್ರೆಷಸ್ ಆಗಿ ಅದನ್ನ ಕಾಪಾಡ್ಕೊಳ್ತಾರೆ. ಆ ಮೊಮೆಂಟ್ ಅನ್ನ ಅಷ್ಟು ಚೆನ್ನಾಗಿ ಅವರು ಅದನ್ನ ಕಾಪಾಡ್ಕೊಳ್ತಾರೆ. ಮುಂದಿನ ಹಾಡು. கவியினார் கை புனைந்து ಕವಿನಾರ್ ಕೈ ಪುನೈಂದು. ಹಿಂದಿನ ಹಾಡಿಗೆ ಇನ್ನೊಂದು ಬರುತ್ತೆ. ಹಾಗಾದ್ರೆ ಯಾರು ತಾನೇ ಅವನನ್ನು ಹೋಲಿಸ್ಕೊಳ್ತಾರೆ, ಹೇಗ್ ತಾನೇ ಹೋಲಿಸ್ಕೊಳಕ್ಕಾಗತ್ತೆ ಅಂತ ಹೇಳಿದ್ರೆ, ಯಾರು ಭಕ್ತಿ ಪೂರ್ವಕವಾಗಿ ಅವನನ್ನ ಸ್ತೋತ್ರ ಮಾಡ್ತಾರೋ, ಮನದ ಆಳದಲ್ಲಿ ನಿಶ್ಚಯವಾದ ಭಕ್ತಿ ಇಟ್ಕೊಂಡು ಆರ್ಜವವಾಗಿ ಅವನನ್ನ ಪಡಿಬೇಕು ಅನ್ನೋದಕ್ಕೋಸ್ಕರವಾಗಿಯೇ ಭಗವಂತನನ್ನ, ಯಾವುದೋ ಒಂದು ವ್ಯಾಪಾರಕ್ಕಲ್ಲ ತಿಳ್ಕೊಳ್ಳಿ, ನನಗೆ ಯಾವುದೋ ಒಂದು ಕೆಲಸ ಆಗ್ಬೇಕು ಅದಕ್ಕೋಸ್ಕರ ಇಲ್ಲಿ ಹೋಗ್ತೀನಿ, ಎಲ್ಲ ಕ್ಷೇತ್ರಗಳ ಪರ್ಯಟನೆ ಮಾಡೋದು ಒಂದು ವ್ಯಾಪಾರ ತರ. ನನಗೆ ಇಲ್ಲಿ ಹೋಗ್ಬೇಕು, ಆ ಕೆಲಸ ಆಗ್ಬೇಕು, ಈ ಕೆಲಸ. ಏನ್ ನಮ್ಮ ಆಳೇನ್ರಿ, ನಮ್ಮ ಕರ್ಮವನ್ನ ನಾವು ಅನುಭವಿಸ್ಬೇಕು, ಅದು ಬೇರೆ ವಿಷಯ. ಕಷ್ಟ ಬಂದಾಗ ಹೌದು ಉನ್ನಾಲಲ್ಲಿ ಅವರಾಲಂ ಒಂದೊಂದು ಕುறைவேனே, ಆದ್ರೆ ನಾವು ಹೋದಾಗ ನಿಮಗೆ ಭಕ್ತಿ ಅನ್ನೋದು ಏನು? ಭಕ್ತಿ ಅನ್ನೋದು ಭಗವಂತನ ಮೇಲೆ ನಮಗಿರೋ ಪ್ರೀತಿ, ಅದು ಭಕ್ತಿ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಅವನು ನಮ್ಮ ಮೇಲೆ ಪ್ರೀತಿ ತೋರಿಸ್ಬೇಕು, ಅವನು ನಮಗೆ ಒಳ್ಳೇದು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹೋಗ್ತೀವಿ ಹೊರತು ಅವನ ಮೇಲೆ ಪ್ರೀತಿ ತೋರ್ಸಕ್ ಹೋಗಲ್ಲ. ಅವನ ದೇವಸ್ಥಾನ ಶುಚಿಯಾಗಿದೆಯಾ, ಅವನಿಗೆ ಏನ್ ಕೊರೆ ಆಗಿದೆ, ಸುಮ್ಮನೆ ಬರೀ ಎಲ್ಲ ನೈವೇದ್ಯಕ್ಕೆ ಏನೇನೋ ಇಡ್ತಾರ, ಸರಿಯಾಗಿ ಏನು ಇಡುತ್ತಾ ಇಲ್ವಾ, ಇದೆಲ್ಲ ನೀವು ಯಾರಾದ್ರೂ ನೋಡ್ತೀರಾ? ಮನಸ್ಸಾಲೆ ನೋಡ್ಬೇಕು. ಅದೇ ನಿಜವಾದ ಪ್ರೀತಿ. ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಮೇಲೆ ಇರೋ ನಮ್ಮ ಪ್ರೀತಿ ಭಾವನೆ, ಪ್ರೀತಿ ಹೆಚ್ಚಬೇಕು. ಆ ಪ್ರೀತಿ ಇದೆಯಾ, ಅದು ಭಕ್ತಿಪೂರ್ವಕವಾಗಿ ಸ್ತುತಿಸ್ಬೇಕು. ಅದಕ್ಕೆ ಅವನು ಖಂಡಿತವಾಗ್ಲೂ ಒಲಿತಾನೆ. ಅದನ್ನೇ ಮುಂದಿನ ಹಾಡು. ಕವಿನಾರ್ ಕೈ ಪುನೈந்து கவினார் கை புனைந்து கண்ணார் கடல் போய் கண்ணார் கடல் போய் செவியினார் கேள்வியராய் சேர்ந்தார். செவியினார் கேள்வியராய் கேட்டார். புவியினார் போற்றி உரைக்க பொலியுமே புவியினார் போற்றி உரைக்க பொலியுமே. பின்னைக்காயேத்து உயிரை அட்டானில் உயிரை அட்டான் எழில். கவியினார் கை புனைந்து கண்ணார் கடல் போல் செவியினார் கேள்வியராய் சேர்ந்தார். புவியினார் போற்றி உரைக்க பொய்யுமே பின்னைக்காயே துறையை ஏத்து உயிரை அட்டானெழு. கவியினார் கை புனைந்து கண்ணார் கடல் போய் செவியினார் கேள்வியராய் சேர்ந்தார். புவியினார் போற்றி உரைக்க பொலியுமே பின்னைக்காய் ಏತು ಉಯಿರೈ ಅಟ್ಟಾನ್ ಎಳಿಲ್. ಹೇಗೆ ಭಕ್ತಿ ಮಾಡ್ಬೇಕು, ಹೇಗೆ ನೀವು ಹೇಳಿದ್ರಲ್ಲ ಪ್ರೀತಿಯಿಂದ ಮಾಡ್ಬೇಕು, ಭಕ್ತಿಯಿಂದ ಮಾಡ್ಬೇಕು ಅಂದ್ರೆ ಹೇಗೆ, ಅದನ್ನು ಹೇಳ್ಕೊಡ್ತಾರೆ ಆಳ್ವಾರು. ಕವಿಯಿಂದಾರ್ ಕೈ ಪುನೈಂದು ಉತ್ತಮವಾದ ಸ್ತೋತ್ರಗಳನ್ನು ಇನ್ನ ತುಂಬಾ ರಾಗವಾಗಿ, ತುಂಬಾ ಕೇಳೋಕೆ ಹಿತವಾಗಿ ಇರೋ ತರ ಹೇಳ್ಬೇಕಂತೆ. ಭಗವಂತನಿಗೆ ತುಂಬಾ ಇಷ್ಟ ಅವನಿಗೆ. ನಂಪಾಡುವಾನ್ ಅಂತ ಇದ್ರಲ್ಲ, ತಿರುಪ್ಪಾಣಾಳ್ವಾರ್. ಪಾಣ್ ಅಂದ್ರೆ ಹಾಡುಗಳನ್ನ ಹಾಡ್ತಾ ಇದ್ರೆ, ತಿರುಪ್ಪಾಣಾಳ್ವಾರ್ ಎಲ್ಲೋ ಬಂದು ಆ ಕಾವೇರಿ ಕರೆಯಲ್ಲಿ ಕುತ್ಕೊಂಡು ಹಾಡನ್ನ ಹೇಳ್ತಾ ಇದ್ರಲ್ಲ, ತಿರುವರಿಯರಿಂದ ಬಂದು. ಭಗವಂತನಿಗೆ ತುಂಬಾ ಪ್ರೀತಿ. ಇನ್ನ ಕವಿಯಿನ ಹಾಡುಗಳನ್ನ ಇನಿದಾಗ ಹಾಡಿದ್ರೆ ಕೈ ಪುನೈಂದು ನಮಸ್ಕಾರ ಮಾಡಿ, ಅಂಜಲಿ ಮಾಡಿ, ಅಂಜಲಿ ನ್ಯಾಚಮಾನ ಭಗವಂತ ಅಂಜಲಿ ಮಾಡಿ ನಮಸ್ಕಾರ ಮಾಡಿ ಇಂಪಾಗಿ ಹಾಡಿದ್ರೆ ಕಣ್ಣಾರ್ ಕಡಲ್ ಪೋಯ್, ಕಣ್ಣು ತನ್ನಂತಾನೆ ಅವನ ಪಾದಗಳ ಹತ್ರ ಹೋಗುತ್ತಂತೆ. ಹೋದಾಗ ಶೆವಿನಾಯ್ ಕೇಳ್ವಿಯರಾಯ್ ಶೇಂದಾರ್, ಕಿವಿಯಲ್ಲಿ ಅವನ ಕಥೆಯನ್ನೇ ಕೇಳ್ತಾ ಇರ್ತಾನಂತೆ. ಉಪನಿಷತ್ ಸಾರವನ್ನ ಕೇಳಬೇಕು ಅನ್ಸುತ್ತೆ, ಅವನ ಪುರಾಣಗಳನ್ನ ಕೇಳ್ಬೇಕು ಅನ್ಸುತ್ತೆ, ಅವನ ದಶಾವತಾರ ವರ್ಣನೆಯನ್ನು ಕೇಳಬೇಕು ಅನ್ಸುತ್ತೆ, ಅವನ ಚೇಷ್ಟಿತಗಳನ್ನು ಕೇಳ್ಬೇಕು ಅಂತ ಅನ್ಸುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಕಿವಿ ತುಂಬ ಅವನ ವಿಷಯವೇ ಕೇಳಿದ್ರು ಸಹ ಈ ಭೂಲೋಕದಲ್ಲಿರುವವರು ಏನು ಇದೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಭೂಲೋಕದಲ್ಲಿ ಭೂವಿಗಿನಾರ್
ಈ ಭೂಲೋಕದಲ್ಲಿರೋರು ಪೋತಿ ಉರೈಕ ಪೊಲಿಯುಮೆ, ಅವನನ್ನ ಹೇಳಿ ಹಾಡಿ ಹೊಗಳಿ ಮುಗಿಸೋಕೆ ಸಾಧ್ಯವೇ ಇಲ್ಲ. ಇದನ್ನೇ ತುಂಬಾ ಚೆನ್ನಾಗಿ ಸೂರದಾಸ್ ಕೂಡ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಸಪ್ತ ಸಾಗರ ಮಸಿ ಕರೋ ಲೇಖನಿ ಸಬ್ ಬನರಾಯ್, ಧರತಿ ಸಬ್ ಕಾಗಜ ಬನೋ ಫಿರ್ ಭಿ ಗುರು ಗುಣ ಲಿಖನ ಜಾಯ್ ಅಂತ. ಒಳ್ಳೆ ಸಪ್ತ ಸಾಗರವನ್ನು ಮಸಿ, ಈಗ ನಮಗೆ ಸ್ಕೂಲಲ್ಲಿ ಇತ್ತು ದೋಹೆದು, ಕಬೀರ್ ದಾಸ್ ಅವನು ಸಪ್ತಸಾಗರವನ್ನು ಮಸಿ ಮಾಡಿಕೊಂಡು ಎಲ್ಲ ಲೇಖನಿ ಸಬ್ ಬಂದ್ರ, ಈಗ ಕಾಡಲ್ಲಿರೋ ಎಲ್ಲ ಮರಗಳನ್ನು ಲೇಖನಿಯಾಗಿ ನೀವು ಮಾಡ್ಕೊಂಡ್ರೆ ಕೂಡ ಇಡೀ ಧರ್ತಿಯನ್ನ ನೀವು, ಭೂಮಿಯನ್ನ ನೀವು ಕಾಗದವನ್ನಾಗಿ ಮಾಡ್ಕೊಂಡ್ರು ಕೂಡ ಗುರುಗುಣ ಲಿಖನ ಜಾಯ್, ಗುರುವಿನ ಗುಣವನ್ನ ನೀವು ಬರೆದು ಮುಗಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಅದೇ ತರ ಭಗವಂತನ ಗುಣಗಳನ್ನು ಕೂಡ ನಾವು ಹೀಗೆ ಎಲ್ಲ ನೀವು ಭಕ್ತಿಯಿಂದ ಎಲ್ಲ ಮಾಡಿದ್ರೆ ಕೂಡ ಭೂಮಿಗಿನ ಕೋಟಿ ಉಳಿಯುತ್ತಲಿಯುಮೆ ಸಾಕಾಗೋದಿಲ್ಲ, ನಮ್ಗೆ ಅದನ್ನ ಹೇಳಿ ಮುಗಿಸ್ತೀವಿ ಅಂತ ಖಂಡಿತವಾಗ್ಲೂ ಆಗೋದೇ ಇಲ್ಲ ಅಂತ, ಮುಗಿಯಲ್ಲ ಅದು ಅಂತ. പിന്നെ ಯಾರನ್ನ ಅಂತ ಹೇಳಿದ್ರೆ ಅವನು ಆ ತರ ಒಂದು ಸುಂದರಾಂಗ. ಯಾರು ಅಂದ್ರೆ ಪಿನ್ನೈಕಾಯ್ ಏತುಯಿರೆ ಅಟ್ಟಾನ್ ಎಳಿಲ್, ಪಿನ್ನೈಕಾಯ್ ಏತುಯಿರೆ ಅಟ್ಟಾನ್ ಎಳಿಲೆ, ಭಗವಂತನ ಸೌಂದರ್ಯವನ್ನ ನೀವು ಯಾರು ಕವೀನಾರ್ ಕೈ ಪುನೈಂದು ನೀವು ಹೇಳಿ, ಸ್ತೋತ್ರಗಳನ್ನ ಹೇಳಿ, ಕಣ್ಣಲ್ಲಿ ನಮಸ್ಕಾರ ಮಾಡಿ, ಕಿವಿಯಿಂದ ಅವನ ಕಥೆಗಳನ್ನೆಲ್ಲ ಕೇಳಿದ್ರೆ ಕೂಡ ಮುಗಿಯೋದಿಲ್ಲ ಅವನ ಮಹಿಮೆ ಅಂತ. ಇದನ್ನ ಮಹಾಭಾರತದಲ್ಲಿ ಕರ್ಣಪರ್ವದಲ್ಲಿ ಕೂಡ ಹೇಳ್ತಾರೆ ಒಂದ್ ಕಡೆ. ವಶ್ಯ ಯುದಯಸ್ಯ ಗುಣ ನಕ್ಷತ್ಯ ವಕ್ತುಂ ಸಮೇತೈರಪಿ ಸರ್ವಲೋಕೈ, ಎಲ್ಲ ಲೋಕದವರು ಒಟ್ಟಿಗೆ ಸೇರ್ಕೊಂಡು ಒಂದ್ ಕಡೆ ವಶ್ಯ ಯುದೈ ವಾರ್ ಫುಟಿಂಗ್ ಅಲ್ಲಿ ಯಸ್ಯ ಗುಣ, ನಿನ್ನ ಗುಣವನ್ನ ಸ್ಮರಣೆ ಮಾಡಿಕೊಂಡು ನ ಶಕ್ಯ ಮುಗಿಯೋದಿಲ್ಲ, ಅವ್ರ ಕೈ ಆಗಲ್ಲ, ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ, ಒಟ್ಟಿಗೆ ನಿನ್ನ ಗುಣವನ್ನ ಹೇಳೋಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಕರ್ಣಪರ್ವದಲ್ಲಿ ಕೂಡ ಹೇಳ್ತಾರೆ. ಈ ತರ ಸಪ್ತವೃಷಭಗಳನ್ನ ನಿರಸನ ಮಾಡಿದ ಶ್ರೀಕೃಷ್ಣನ ಸೌಂದರ್ಯವನ್ನ ಹೋಗಳಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಪೇಯಾಳ್ವಾರ್ ತಿರುವಡಿಗಳೇ ಶರಣಂ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಪವಿತ್ರ. ನಮಸ್ಕಾರ.